ಹಾಂ ನಮಸ್ತೆ ಸಾಹೇಬ್ರೆ. ಹಾಂ ನಮಸ್ತೆ. ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ವಿ ಅಂತ ಬೇಜಾರು ಮಾಡ್ಕೊಂಬೇಡಿ. ಇಲ್ಲ ಹೇಳಿ ಸರ್. ಅದೇ ನಮ್ಮ ಎಲ್ಲ ಹಬ್ಬ ಬಂತಲ್ಲ, ಶಿವರಾತ್ರಿ ಹಬ್ಬ. ಹಾಂ 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 ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂತ ಇದ್ದು. ಹಾಂ ಧ್ವಜಾರೋಹಣ ಅದು ಇದು ಬಾವುಟ, ಆಮೇಲೆ ದೇವರು ಕುಂಡ್ರಸಕ್ಕೆ ಅದಕ್ಕೆ ಇದಕ್ಕೆಲ್ಲ ಹುಡುಗರೆಲ್ಲ ಸೇರ್ಕೊಂಡಿದ್ದು. ಬೆಳಿಗ್ಗೆ ಹೊತ್ತೆಲ್ಲ ಕೆಲ್ಸ ಕೊಟ್ಟಾಗ್ಬಿಡ್ತಾರಲ್ಲ, ಹಾಂ 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 ಅದಕ್ಕೆ ಎಲ್ಲ ಸೇರ್ಕೊಂಡಿದ್ದು. ಹಾಂ ಹಾಂ ಅದಕ್ಕೆ ಎಲ್ಲ ಶಿವರಾತ್ರಿ ಹಬ್ಬ ಜಾಗರಣೆ ಎಲ್ಲ ಇರಬೇಕು. ಮತ್ತೆ ಇದು ಏನಪ್ಪಾ, ಒಬ್ಬಟ್ಟು ಕಡುಬು ಅದೇನೋ ನಾವು ಹಬ್ಬಕ್ಕೆಲ್ಲ ಮಾಡ್ತಾರಲ್ಲ, ರವೆ ಉಂಡೆ ಕರೆಕ್ಟ್. ಅದೆಲ್ಲ ಮಾಡ್ತಾ ಇದೀವಿ. ಒಟ್ಟು 4.5 ಲಕ್ಷ ರವೆ ಉಂಡೆ ಮಾಡಿಸ್ತಾ ಇದೀವಿ. ಖರ್ಚು ಆಗುತ್ತೆ ತಗೊಳ್ಳಿ, ಅದೇನಕ್ಕೆ ಮೈಂಟೈನ್ ಮಾಡೋದು ಅಂದ್ರೆ ಕಮ್ಮಿನಾ? 4.5 ಲಕ್ಷ ರವೆ ಉಂಡೆ, ಹಾಂ ಆಮೇಲೆ ಒಬ್ಬಟ್ಟು, ಹ್ಞೂ ಊಟ, ಅನ್ನ ಸಾರು ಪಲ್ಯ ಈ ತರ ಎಲ್ಲ ಮಾಡಿ ಇರ್ತಾ ಇದ್ದೀವಿ. ಒಳ್ಳೇದು ಮಾಡ್ಲಿ ತಗೊಳ್ಳಿ. ಎಲ್ಲ ಒಳ್ಳೇದ್ ಮಾಡ್ಲಿ ಶಿವ. ನೋಡಿ, ಶಿವ ಎಲ್ಲಾರ್ಗು ಒಳ್ಳೇದ್ ಮಾಡ್ಬೇಕು. ನಿಮ್ಗೆ ನಮ್ಗೆ ಇಡೀ ನಮ್ಮ ದೇಶದ ಜನಗಳಿಗೆ ಎಲ್ಲಾರ್ಗು ಒಳ್ಳೇದ್ ಮಾಡಿ, ಎಲ್ಲಾರ್ಗು ಒಳ್ಳೆ ಬುದ್ಧಿ ಕೊಡ್ಲಿ, ಒಳ್ಳೆ ಜ್ಞಾನ ಕೊಡ್ಲಿ, ಒಳ್ಳೆ ಐಶ್ವರ್ಯವಂತರಾಗ್ಲಿ, ನಮ್ ದೇಶ ಶ್ರೀಮಂತ ದೇಶ ಆಗ್ಬೇಕು ಅಂತ ಕೇಳ್ಕೊಳೋಣ. ನೀವ್ ಹೇಳೋದು ಅಲ್ವಾ? ಅಲ್ಲ, ನಾವ್ ಹೇಳೋದ್ರಲ್ಲಿ ಏನೋ ತಪ್ಪಿದ್ಯಾ? ಇಲ್ಲ ಬಿಡಿ, ತಪ್ಪಿಲ್ಲ. ಮತ್ತೆ 4.5 ಲಕ್ಷ ರವೆ ಉಂಡೆ ಆಯ್ತು. ಅದು ಒಟ್ಟು 80 ಕೆಜಿ ಬಿಡಿ, ಇದು ಏನ್ ತಪ್ಪಿಲ್ಲ. 80 ಕೆಜಿ ರವೆ ಹಾಕ್ಸಿದ್ವಿ, 80 ಮೂಟೆ ರವೆ ಹಾಕ್ಸಿದೀವಿ. ಆಮೇಲೆ 350 ಕೆಜಿ ಸಕ್ಕರೆ. ಏನೋ ಇವ್ರಿಗೆ ಕೊಟ್ರೆ ಗೊತ್ತಾಗುತ್ತೆ ಅಡಿಗೆ ಮಾಡೋರಿಗೆ. ಕೊಬ್ಬರಿ ಅದಕ್ಕೆ ಕಾಯಿ ತುರಿಗೆ ಕೊಬ್ಬರಿ ಎಲ್ಲ ತರಿಸಿ ಎಲ್ಲ ಇದ್ ಮಾಡಿ. ಆಮೇಲೆ ಒಬ್ಬಟ್ಟಿಗೆ 150 ಕೆಜಿ ಬೇಳೆ, 200 ಕೆಜಿ ಏಲಕ್ಕಿ ಕಾಯಿ ಇನ್ನು ಜಜ್ಜಿಬಿಟ್ಟು ಹಾಕ್ಬೇಕು. ಎಲ್ಲ ಏಲಕ್ಕಿ ಕಾಯಿ ಎಲ್ಲ ಆಗೈತೆ, ಜಜ್ಜಿಬಿಟ್ಟು ಹಾಕ್ಬೇಕು. ಅದನ್ನ ಇಲ್ಲವ್ರೆ ಟೇಸ್ಟ್ ಇದಾಗ್ಬಿಡುತ್ತೆ, ಕಮ್ಮಿ ಆಗ್ಬಿಡುತ್ತೆ. ಬೆಲ್ಲ, ಆಮೇಲೆ ಮೈದಾ ಹಿಟ್ಟು, ಬೇಳೆ, ಏಲಕ್ಕಿ. ಆಮೇಲೆ ಕಾಯಿ ಹಾಲು ಮಾಡ್ಸೋಣಲ್ವಾ ಒಬ್ಬಟ್ಟಿಗೆ ಮೇಲ್ಗಡೆ ಹಾಕಿ ಕಾಯಿ ಹಾಲು? ಕಾಯಿ ಹಾಲು ಅಂತಂದ್ರೆ ತುಪ್ಪ ಬಿಟ್ರೆ ಸರಿ ಆಗುತ್ತೆ. ಅದು ಒಳ್ಳೆ ಇರುತ್ತೆ, ಎರಡಕ್ಕೂ ಅಡ್ಜಸ್ಟ್ ಆಗುತ್ತೆ. ಅದೇನೆ, ತುಪ್ಪನು ಕಾಯಿ ಹಾಲು ಮಾಡ್ಸೋಣಲ್ವಾ? ಯಾವ ಒಂದು ಮಾಡಿಸ್ತಾರೆ, ಎರಡು ಮಾಡಿಸ್ತಾರೆ ಯಾವ ದೇಶದಲ್ಲಿ. ಈಗ ನಮ್ದೇನ್ ಗೊತ್ತಾ, ಊಟ ಕೂತ್ಕೊಂತಿದ್ದಂಗೆ ಬಾಳೆ ಎಲೆ ಮೇಲೆ ನೀರು ಹಾಕ್ತಿದ್ದಂಗೆ ಉಪ್ಪು, ಉಪ್ಪಿನಕಾಯಿ, ಹಪ್ಪಳ, 2-3 ತರ ಪಲ್ಯ, ಆಮೇಲೆ ಅನ್ನ ಸಾರು, ಒಬ್ಬಟ್ಟು, ಆಮೇಲೆ ಒಂದು ಪುಳಿಯೋಗರೆ, ಒಂದು ಟೊಮೊಟೊ ಬಾತು, ಒಂದು ಮೊಸರನ್ನ, ಆಮೇಲೆ ಕೇಸರಿ ಬಾತು, ಅನ್ನ ಸಾರು, ಮೊಸರು, ಮಜ್ಜಿಗೆ, ಈ ತರ ಎಲ್ಲ ಫುಲ್ ಮಾಡಿದೀವಿ ಸ್ವಾಮಿ. ನಿಮಗ್ ತುಂಬಾ ಖುಷಿ ಆಯ್ತಾ? ಆಯ್ತು. ಈಗ ಅದೇನು ಎಲ್ಲ ಮಾಡಿದಿರಲ್ಲ, ಆಯ್ತು. ಎಲ್ಲ ಆಯ್ತು. ಅದೇ ಇದು ಕಳ್ಸ್ಕೊಡ್ಲಾ, ಇಲ್ಲ ಅಂದ್ರೆ ಬೆಳಗ್ಗೆ ಕಳ್ಸ್ಕೊಡ್ಲಾ ಮನೆ ಹತ್ರ? ಒಳ್ಳೆ ಇದ್ ಮಾಡಿ, ಒಳ್ಳೆದಾಗಿ ಬೇಡ್ಕೊಳ್ಳಿ. ಅದ್ ಬೇಡ್ಕಣಕ್ಕೆ ನೀವು ಬಂದೇ ಬರ್ತೀರ. ಇದಕ್ಕೆ ನಿಮ್ಮ ಮನೆಗೆ ಒಳ್ಳೆ ಆಯುಷ್ ಕೊಡ್ಲಿ, ಆರೋಗ್ಯ ಸ್ವಾಮಿ ಇದ್ ಮಾಡಿ ಇದ್ ಮಾಡ್ಕೊಡ್ಲಿ. ಸ್ವಾಮಿ ನೀವು ಮಾತು ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಆರೋಗ್ಯ ನೋಡ್ಕೊಡಿ. ಏನ್ ಗೊತ್ತಾರ, ನಾವು ರೆಡಿ ಮಾಡ್ತೀವಿ ಹುಡುಗರೆಲ್ಲ ಸೇರ್ಕೊಂಡು. ಇದು ಅವರು ಬಿಲ್ ಕೇಳ್ತಾ ಇದ್ರು, ಬಿಲ್ ಕಳಿಸ್ಕೊಡ್ತೀನಿ. ಎಲ್ಲ ಟೋಟಲ್ 22 ಲಕ್ಷ ಆಗಿದೆ ಬಿಲ್ಲು. ಅಂಗಡಿ ಅದು ನಿಮ್ಗೆ ಕಳಿಸ್ಕೊಡ್ತೀನಿ, ದುಡ್ಡು ಬೆಳಿಗ್ಗೆ ಕಳಿಸ್ಕೊಡ್ತೀರಾ? ಆಯ್ತು. ಅದೇನ ಇದ್ ಮಾಡಿದ್ರೆ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತೀವಿ ಬಿಡಿ. ಇಲ್ಲ ಟೋಟಲ್ ನೀವೇ ಕೊಡ್ಬೇಕಾಗುತ್ತೆ. ನೀವು 22 ಲಕ್ಷ ಆಗಿದೆ. ದೊಡ್ಡ ಫಂಕ್ಷನ್ ಮಾಡ್ತೀರಾ, ಅದು ಹೆಚ್ಚು ಕಡಿಮೆ ಆಯ್ತವೆ. ಅಲ್ಲ ಆಗುತ್ತೆ, ನಮ್ಮ ಕೈಲಿ ಏನಾಗುತ್ತೆ ಅದು ಕೊಟ್ಟು ನಮ್ಮ ಓನರ್ಗೂ ಹೇಳಿ ಒಂದು 100 ಹಾಕ್ಸ್ಕೊಡ್ತೀವಿ ಬಿಡಿ. 101? ಯಾರು ಹೇಳಿ ಮಾತಾಡ್ತಿರೋದು? ನಮ್ಮ ಏರಿಯಾ ಕೌನ್ಸಿಲರ್ ಅಲ್ವಾ ನೀವು? ಕೌನ್ಸಿಲರ್? ನೀವು ನಮ್ಮ ಏರಿಯಾ ಅಂತಂದ್ರೆ ನೀವು ನಮ್ಮ ಏರಿಯಾ ಕೌನ್ಸಿಲರ್ ಅಲ್ವಾ? ಎಲೆಕ್ಷನ್ ಅಲ್ಲಿ ಗೆದ್ದಿದ್ರಲ್ಲ ಅವ್ರಲ್ವಾ? ಇಲ್ಲ, ನಾವು ಈ ಓಟ್ ಹಾಕೋರು. ಯಾರು ನೀವು ಹೇಳಿ? ನಾವು ಓಟ್ ಹಾಕ್ತೀವಿ, ಎಲೆಕ್ಷನ್ ಅಲ್ಲಿ ಓಟ್ ಹಾಕ್ತೀವಲ್ಲ ರೀ. ನೀವು ಎಲೆಕ್ಷನ್ ಓಟ್ ಹಾಕ್ತೀರಾ ಗೊತ್ತು. ನೀವು ಒಬ್ಬಟ್ಟು ಎಲ್ಲ ರವೆ ಉಂಡೆ ಎಲ್ಲ ಮಾಡಾಕ್ರಿ, ದುಡ್ಡು ಕೊಡ್ತೀನಿ ಅಂತ ಹೇಳಿ ಈಗ 22 ಲಕ್ಷ
ಬಿಲ್ ಆಗಿದೆ ಕೊಡಿ ಅಂತ ಅಂದ್ರೆ 101 ರೂಪಾಯಿ ಕೊಡ್ತೀನಿ ಅಂತೀಯಾ? ಆಯ್ತು ಕಳ್ಸ್ಕೊಡಿ, ನಾವು ಇಲ್ಲಿ ಬೇಕ್ರಿಟಿಗೆ ನಾವು ನಮ್ಮ ಕೈಲಿ ಏನಾಗುತ್ತೆ ನಾವು ನೀವು ಫಸ್ಟ್ ಆಫ್ ಆಲ್ ಯಾರು ಅಂತ ಹೇಳಿ. ನಾವು ಇದು ಓಟ್ ಹಾಕ್ತೀವಲ್ಲ ಅವರು. ಏಯ್ ನಿಮ್ಮ ಹೆಸರು ಹೇಳಯ್ಯೋ. ಇದು ಸೂರಿ ಅಂತ. ಯಾವ ಊರು ಹೇಳಿ? ನಾವು ಮಂಡ್ಯದವರು, ಇಲ್ಲಿ ಬೆಂಗಳೂರಲ್ಲಿ ಇದ್ನಾಗಿದ್ವಿ, ಸೆಟ್ಲ್ ಆಗಿದ್ವಿ ಇಲ್ಲಿ ಬೆಂಗಳೂರಲ್ಲಿ. ಓಹ್ ನಿಮ್ ಅದು ಇದು ಬೆಂಗಳೂರಲ್ಲಿ ಎಂಟ್ರೆನ್ಸ್ ದೊಡ್ಡ ಫ್ಯಾಕ್ಟ್ರಿ ಐತಲ್ಲ, ಅದು ನಿಮ್ದೇ ಅಲ್ವಾ? ಇಲ್ಲಿ ಬೇಕ್ರಿ ಅಲ್ಲ ರೀ. ರೇ ನೀವು ಯಾವ ಕುಡುಕ್ ನನ್ನ ಮಗನಿಗೆ ಫೋನ್ ಮಾಡ್ಬಿಟ್ಟಿದ್ದೀನಲ್ಲ ನಾನು. ಕುಡಿದ್ಬಿಟ್ಟ ನೀವು ಯಾರು? ಇಲ್ಲ, ಈಗ ನಾವು ಊಟ ಮಾಡ್ಕೊಂಡ್ ಬಂದಿದೀವಿ. ಅಲೋ ಸರ್, ನೀವು ನಮ್ಮ ಏರಿಯಾ ಕೌನ್ಸಿಲರ್ ಅಲ್ವಾ? ಅಲ್ಲ. ಮತ್ತೆ ಬಾಯಿಗೆ ಯಾವಂತಾನೆ ಇದಿಕೊಂಡಿದ್ದಾನಲ್ಲೇ ಲೌಡ ಕೇಬಲ್ ಹೇಳ್ಬೇಕಲ್ವಾ? ಫೋನ್ ಮಾಡು ಅಂತ ಹೇಳಿದ್ನ. ಲೌಡ ಕೇಬಲ್ ಮತ್ತೀಗ ಅವಾಗಲಿಂದ 22 ಲಕ್ಷ ಬಿಲ್ ಆಗೈತೆ ಕೊಡು ಅಂತ ಅಂದ್ರೆ 101 ರೂಪಾಯಿ ಕೊಡ್ತೀನಿ ಅಂತಿರಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇದು ಕೊಡ್ತೀವಿ. ನಾವೇನು ಭಿಕ್ಷೆ ಬಿಡ್ತಿದೀವ? ನಾನು ನಮ್ಮ ಏರಿಯಾ ಕೌನ್ಸಿಲರು ಎಲ್ಲ ಊಟ ಎಲ್ಲ ಹಾಕ್ಸೋದು ಎಷ್ಟಾಗುತ್ತೆ ಬಿಲ್ ಹೇಳಿ ನಂಗೆ ಕೊಟ್ಟು ಕಳಿಸ್ತೀನಿ ಅಂದ್ರೆ ನಾನು ಮಾಡಿದ್ರೆ ಇವನು ಯಾವ್ರ ಪೊಂಡ್ರು ಪೋಕಿ ನನ್ನ ಮಗ, ಇವನು ಪೊಂಡ್ರು ನನ್ನ ಮಗ ಇವನು. ನಾವು ಕಳಿಸ್ಕೊಡ್ತೀವಿ ಬಿಡಿ. ನಾವು ಇಲ್ಲಿ ನಮ್ಮ ಓನರ್ಗೆ ಹೇಳಿ ನಮ್ಮ ಕೈಲಾಗುತ್ತೆ ಎಷ್ಟು ಕೊಟ್ಟು ನಮ್ಮ ಓನರ್ ಕೈಲಿ ಕೊಡಿಸ್ತೀವಿ. ಪುಣ್ಣನ ಮಗನೇ, ನಾನು ಯಾವ್ದೋ ಒಳ್ಳೆ ನನ್ನ ಮಗ ಅನ್ಕೊಂಡು ಫೋನ್ ಮಾಡಿದ್ದೀನಿ. ನಾನು ಇರತಕ್ಕ ಇದ್ದು ನಿನಗೆ ಇವನು ಯಾವನ ಗುಡ್ಶೆಟ್ಟಿ ನನ್ನ ಮಗ, ಇವನು ಆಯ್ಕಂತೀನೋ ನನ್ನ ಮಗ. ಅಲೋ, ಏನ್ ಮಾಡಿದ್ರೆ ಸುಳ್ಳೆ ಮಕ್ಕಳು ಕಾಟ. ಹಲೋ, ಇದು ಆಯ್ತು ಬಿಡಿ, ನೀವೇ ಮಾಡ್ಕೊಳ್ಳಿ, ನಾವು ಕೊಡೋದಿಲ್ಲ. ಮತ್ತೀಗ ಬಾಯಿಗೆ ನಿಕ್ಕೊಂಡಿದ್ರಲ್ಲೇ ಅವಾಗಲೇ ಏನ್ ನಿಕ್ಕೊಂಡಿದ್ರಲ್ಲೇ ಲೌಡ ಕೇಬಲ್ ಹೇಳ್ಬೇಕಲ್ವ ನಾನು. ಅವರನ್ನ ನಮ್ಮ ಏರಿಯಾ ಕೌನ್ಸಿಲರ್. ನಾವೇ ಎಲ್ಲ ದುಡ್ಡು ನಾವೇ ಕೊಟ್ರೆ ಅಂತ ಗೊತ್ತಾಯ್ತಲ್ಲ. 22 ಲಕ್ಷ ಕೊಡ್ತೀನಿ ಅಂತ ಹೇಳಿ 101 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾವನೆ. ಇವನ್ ಯಾರ ನನ್ನ ಮಗ ಆಯ್ಕಂತೀನ ನನ್ನ ಮಗ. ಅಲ್ಲ, ಎಲ್ಲಾರು ನಾವೇ ಕೊಟ್ರೆ ಇಲ್ಲಿ ಮಿಕ್ತರಲ್ಲ ಏನು. ಇಲ್ಲೇ ನಾವು ನಮ್ಮ ಏರಿಯಾ ಕೌನ್ಸಿಲರು ಕೊಡ್ತೀವಿ ಅಂತ ಹೇಳಿದ್ರು. ನಂಬರ್ ಮಿಸ್ ಆಗಿ ಮಾಡಿದೀವಿ. ಗಾಳಿ ಬಂದೈತಲ್ಲ, ಗಾಳಿ ಬಂದಿದ್ರೆ ಅಲ್ವಾ ಅದು ಹಿಂಗಾಗೋದು. ಇಲ್ಲಿ ಗಾಳಿ ಬೀಸೋದೆ. ಗಾಳಿ ಬೀಸಿದ್ರೆ ನೋಡಿ ನಮ್ಮ ಏರಿಯಾ ಕೌನ್ಸಿಲರ್ ಮಾಡಕ್ ಹೋಗಿ ಫೋನ್ ನಿಮಗೆ ಬಂದ್ಬಿಡೈತೆ. ನಿಮ್ಮ ಹೆಸರು ಏನಂದ್ರಿ? ನಮ್ ಸೂರಿ ಅಂತ. ನಮ್ಮ ಏರಿಯಾ ಕೌನ್ಸಿಲರ್ ಫೋನ್ ಮಾಡಕ್ ಹೋಗಿ ಗಾಳಿ ನೋಡ್ಕೊಂಡು ಮಾಡಿ ಆಚೆಗೆ ಬಂದ್ಬಿಟ್ಟು ಗಾಳಿ ಅದು ಈ ಕಡೆ ತಿರುಗ್ತಾ ಇತ್ತು, ಅಲ್ಲಿ ಈ ಕಡೆ ತಿರ್ಕೊಂಡೈತೆ. ಅದೇನು ಗಾಳಿ ಬೀಸೋದ್ ನೋಡ್ಕೊಂಡು ಮಾಡಿ ಸರಿ ಆಗ್ತದೆ. ಗಾಳಿ ಬೀಸೋದ್ ನೋಡ್ಕೊಂಡು ಮಾಡಿ ಸರಿ ಆಗ್ತದೆ. ಹಂಗಾಯ್ತು. ಇನ್ನೇನು ಹಾಲೆ ಬೆಳ್ಕರಿತು. ಊಟ ತಿಂಡಿ ಆಯ್ತಣ್ಣ? ಈಗ ತಿಂದು ಮಲ್ಕೋತಾ ಇದ್ವಿ. ಈಗ ತಿಂದು ಸೀಮೆ ದೇವ್ರೆ ಅಂತ ಮಲ್ಕೋತಾ ಇದ್ವಿ. ತಿಂಡಿ ಆಯ್ತಾ ಅಂತೀರಾ? ರಾತ್ರಿ ಊಟ ಮಾಡಿದೀವಿ. ಟೈಮ್ ಎಷ್ಟಣ್ಣ ಅಲ್ಲಿ? ಸೂರ್ಯ ಮಕ್ಕಳು ಹೀಗೆ ನಿಮ್ಗೆ ಜೀವ ತಿಂತಲ್ಲ ನಮ್ದು. ನಿಮ್ಗೆ ಮನೆ ಕಳಕ್ ಬರೋದಿಲ್ಲ ನಂಗೆ. ಅಲ್ಲೋ, ಟೈಮ್ ಎಷ್ಟು ಅಲ್ಲಿ? ಮನೆ ಕಳಿ ಟೈಮ್ ಎಷ್ಟಾದ್ರೇನು ಅಲ್ಲ. ತಿಂಡಿ ಏನು ನಮ್ಮನೆ ಟೊಮೊಟೊ ಬಾತ್ ಮಾಡಿದ್ರು, ಅದಕ್ಕೆ ತಿನ್ನೋಣ ಅಂತ ಹೇಳಿದೆ. ಮಕ್ಕ ತೊಳ್ಕೊಂಡು ಎಲ್ಲ ಇನ್ನೇನು ಆಫೀಸ್ಗೆ ಹೋಗ್ಬೇಕಲ್ಲ. ಟೊಮೊಟೊ ಬಾತ್ ತಿನ್ನು, ಇಲ್ಲ ಹೋಗಿ ತಿನ್ನು. ನನಗೇನು ಏನಣ್ಣ ನೀ ತಿಂತೀಯಾ? ಊರ್ಸಟಿನ ಮಕ್ಕಳು ಇಲ್ಲೇ ಅಜ್ಜಿಗೆ ಇರ್ಬೇಕಾಟ ಆದ್ರೆ ನಮ್ಮನ್ನ ಯಾವ್ದೋ ಇರೋ ಕಾಸು ತಗೊಂಡು ಕಾರಿಗೆ ಕೊಟ್ಟು ಕಾರಿಲ್ಲ ಎಲ್ಲ ಬಿಚ್ಕೊಂಡು ಹೋದ್ರು. ಏನ್ ಕತೆ ಇಲ್ಲಿ ₹1 ಇಲ್ಲ 70 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಬಂದೆ. ಏನಣ್ಣ ಇದು ನರಸಿಂಹಣ್ಣ ನಿಂದು? ಇವ್ನ ಯಾವ ತಿಕ್ಕಲ್ ನನ್ನ ಮಗ ಇಲ್ಲಿ 1,500 ಸಲ ಬರೀ ನಗ್ತಾಲೆ ಅವನೇ. ನರಸಿಂಹಣ್ಣ ಇನ್ನೂ ಜೋರಾಗಿ ಅಣ್ಣ, ಇನ್ನೂ ಜೋರಾಗಿ ಇನ್ನೂ ಜೋರು. ಅಯ್ಯೋ ಹೋಗಿ ನಾನು ಅರ್ಧಬರ್ಧ ಜೀವ ಮಾಡ್ಕೊಂಡಿಲ್ಲ. ಅಯ್ಯೋ
ಅಂದ್ರೆ ನಿಮ್ ಹೆಸರಲ್ಲಿ ನಾನು ಇಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಾ ಇದೀನಿ, ಕಡೆ ಶ್ರಾವಣ ಸೋಮವಾರ ಅಲ್ವಾ ಅದಕ್ಕೆ. ಯಾವ ದೇವಸ್ಥಾನ? ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ. ಆಲ್ಟರ್ ಜಪಲ್ ಮಾಡ್ಕೊಂಡಿದ್ವಲ್ಲ ನಾವು. ಯಾವಾಗ? ಅಲ್ಲ ಎಂತದು ಅದೇನ್ ಮಗ ಮಾಡೋದು, ಹುಡುಗರು ಮಾಡಿದ್ವಲ್ಲ ಅದೆಂತದು? ಬ್ಲಾಕ್ ಲಿಸ್ಟ್ ಹಾಕ್ಸಿದ್ರ ಅಂದ್ರೆ? ಬ್ಲಾಕ್ ಮಾಡಿದ್ವಲ್ಲ ನಾವು ಬೇರೆ ನಂಬರ್ ಇಂದ ಮಾಡಿದೀನಿ. ಇವತ್ತು ಕಡೆ ಶ್ರಾವಣ ಸೋಮವಾರ ಅಲ್ವಾ, ನಿಮ್ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ತಾ ಇದ್ದೀನಿ, ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ ಚೆನ್ನಾಗಿರ್ಲಿ ಅಂತ. ಅಂದ್ರೆ ಯಾವ ದೇವಸ್ಥಾನದಾಗ ಅಕ್ಕ? ವೀರಭದ್ರ ಸ್ವಾಮಿ ದೇವಸ್ಥಾನ, ಅಳ್ಳೂರು. ನಿಮ್ಮ ಆರೋಗ್ಯದಾಗ ಏನ ಏರುಪೇರು ಇದ್ರೆ ಚೆಕ್ ಮಾಡಿ ಹೇಳಿ ಮೊದ್ಲು. ಇಲ್ಲ ಅಂದ್ರೆ ನಾನ್ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ, ನಿಮ್ಮನ್ ಬಿಟ್ಟು ನನ್ ಬದುಕಲ್ಲ ಅಂದ್ರೆ ನಾನ್ ಯಾಕೆ ಈ ತರ ಅನ್ಸ್ಕೊಂತಿದ್ಯ ನೀನು? ಇದು ಬ್ಲಾಕ್ ಮಾಡಿದ್ವಲ್ಲ ಅದ್ ಹೆಂಗ್ ಮಾಡಿದ್ರಿ? ಅದು ಬ್ಲಾಕ್ ಅನ್ನಾಗ್ಲಿ ವೈಟ್ ಅನ್ನಾಗ್ಲಿ ನೀನ್ ನನ್ಗ್ ಲವ್ ಮಾಡ್ತೀಯ ಇಲ್ವ ಹೇಳು ಅಂದ್ರೆ. ಎಲ್ಲ ಇದು ನಾವು ಆರೋಗ್ಯವಾಗಿದ್ದೇನೋ ಅಂತ ಇದು ಮಾಡ್ಬೇಕಾಯ್ತು, ಪ್ರಾರ್ಥನೆ ಮಾಡ್ಬೇಕಾಯ್ತು ದೇವ್ರನ್ನ. ಯಾರ ಆರೋಗ್ಯವಾಗಿರೋದು? ನಿಮ್ದು. ನಾನ್ ಅದೆಲ್ಲ ಇರ್ಲಿ, ಓ ಈಗ ನೀನ್ ನಮ್ಮನೆ ಹತ್ರ ಬರ್ತೀಯ ಈಗ? ಇಲ್ರ, ಇಲ್ಲಿ ನಾವು ಇದು ಇವಾಗಿನ್ನ ಹಾಸಿಗೆ ಹಾಕಿ ಮನೆ ಅಂತ ಇದೀವ್ರಿ. ಆಮೇಲೆ ಇದು ಸಣ್ಣಗ್ ಬೇರೆ ಮಳೆ ನಿಂತ ಐತಿ, ಈಚೆ ಕಡೆ ಹೋಗಕ್ಕೆ. ಆಮೇಲೆ ಆಫ್ ಮಾಡಿಬಿಡಿ, ದೇವ್ರ ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ. ಇದೆಲ್ಲ ಏನು ಆಗಲ್ಲ ಇದ್ರಾಗೆ. ನನ್ ಮಗಳು ಮಾತಾಡ್ತಾಳೆ. ಇದ್ರಾಗೆಲ್ಲ ಏನು ಆಗಲ್ಲ. ಹಲೋ ಅಂಕಲ್. ಏನಮ್ಮ? ಎಂತಕ್ಕೆ ಊಟ ಆಯ್ತಾ? ಎಂತಕ್ಕೆ ಊಟ ಆಯ್ತಾ ಅಂದ್ರೆ ನಮ್ಮ ಮನೆಗೆ ಊಟ ಆಯ್ತಮ್ಮ. ಊಟ ಮಾಡಿ ಮನೆಗೆ ಹೋಗಮ್ಮ. ನಿಮ್ಮ ಅಮ್ಮಗೆ ಒಂದು ಬುದ್ಧಿ ಹೇಳಿ. ನಮ್ಮ ಅಮ್ಮ ಅಳ್ತಾ ಐತೆ, ಬನ್ನಿ. ನಿಮ್ಮ ಅಮ್ಮ ಅಳ್ತಾ ಐತೆ? ಬನ್ನಿ ಮನೆ ತಕ್ಕೆ. ಇದೇನ ಡ್ರಿಂಕಿಂಗ್ಸ್ ಮಾಡ್ತಾರ? ಕೇಕ್ ತಗೊಂಡ್ ಬನ್ನಿ. ಅಲ್ಲ ಡ್ರಿಂಕ್ಸ್ ಮಾಡ್ತಾರ ನಿಮ್ಮ ಅಮ್ಮರು? ಇಲ್ಲ. ದೇವ್ರ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ, ಗೋಳಾಡ್ತಾರೆ. ಆಲೆ ಮಾಡೈತೆ ದೇವ್ರ ಪ್ರಾರ್ಥನೆ. ಮತ್ತೆ ಗೋಳಾಡ್ತಾವ್ರೆ ದೇವ್ರ ಅಂತ ಯಾವ ಯಾಕೆ ಅಂತಾರೆ? ಗೋಳಾಡ್ತಿ ಯಾಕೆ ಅಂತಾರೋ ಅಥವಾ ಅದೇನೋ ಅರ್ಚನೆ ಯಾಕೆ ಅಂತಾರ? ನೀವ್ ಬರ್ಲಿಲ್ಲ ಅಂತ ಹೇಳ್ತಾ ಇದ್ ಕುತ್ಕೊಂಡ್ ದೇವ್ರ ಮನೆಯಲ್ಲಿ. ನಾನ್ ನೋಡೇ ಇಲ್ವಲ್ಲಮ್ಮ ನಿಮ್ಮನ್ನ. ನೀವು ನಿಮ್ಗೆ ನೋಡು ಸಣ್ಣ ಮಗ, ನಿಮ್ಮನ್ನ ಬೈಬಾರ್ದು. ನಿಮ್ಮನ್ನ ನೋಡೇ ಇಲ್ಲ ನಾನು. ನಮ್ಮ ಮನೆಯಲ್ಲಿ ಏಯ್ ನೋಡು, ನನಗೆ ರೇಗಿಸ್ಬಾರ್ದು. ನಾನ್ ಹೆಂಗಿದ್ದೀನಿ ನೋಡು. ಟೂರಿಗೆಲ್ಲ ಹೋಗಿದ್ವಲ್ಲ, ಮೈಸೂರಿಗೆಲ್ಲ. ನಾನ್ ಹೆಂಗಿದ್ದೀನಿ ಹೇಳು. ದಪ್ಪಗೆ ಚಿನ್ನದ ವಾಲೆ ಹಾಕೊಂಡು ಕಿವಿಗೂ ಬಂದಿದ್ರಲ್ಲ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀಯ ನೀನು? 3ನೇ ಕ್ಲಾಸು. ನೀನ್ ಓದೋ ಕಡೆ ಜ್ಞಾನ ಕೊಡು. ನಿಮ್ಮ ಅಮ್ಮಗೆ ಯಾವ್ದಾನ ಪಾಯ್ಸಣ ಈಗ ಸಾಯ ಹಾಕ್ಬಿಡು. ಅಂದ್ರೆ ಹಲೋ ಹಲೋ, ನಾನು ತುಂಬಾ ಸ್ನಾನ ಮಾಡ್ಕೊಂಡು ಲೆಗ್ ಸೋಪ್ ಹಾಕೊಂಡು ಎಲ್ಲ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ಹಲೋ ಹಲೋ, ನಾನಿವತ್ತು ಲೆಗ್ ಸೋಪ್ ಹಾಕೊಂಡ್ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋಣ ಬನ್ನಿ ಅಂದ್ರೆ. ಸ್ನಾನ ಮಾಡಿದ್ರೆ ಮುದ್ದೆ ಏನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆ ಕೇಳವ ನೀನು. ನಮ್ಗೆ ಏನು ಫೋನ್ ಮಾಡ್ತೀಯ? ಆತರ ಅಲ್ಲ ಅಂದ್ರೆ ಸುಮ್ಮ ಮಾಡಮ್ಮ. ಹಲೋ ಹಲೋ ಹಲೋ, ಬರ್ತೀಯ ಇಲ್ವೋ ನೀನು? ರೋಡಾಗ ನಿಂಗೆ ಏನು ಆಕ್ಸಿಡೆಂಟ್ ಆಗು ಸಾಯಲ್ವಲ್ಲೋ? ನಮ್ಗೆ ಯಾಕಾಗ್ತೈತೆ? ನಿಂಗ್ ಲಕ್ಕವನು ಹೊಡಿಲಿಲ್ವಲ್ಲ ಇದ್ ದಿವಸ ಆದ್ರೂ? ನನ್ನ ಇಷ್ಟ ಅನ್ಸ್ಕಂತಿಯಲ್ಲ ನಿನ್ಗೆ. ನಾನೇನ ಅನ್ಸಿದ್ದೀನಕ್ಕ. ಮತ್ತೀಗ ನನ್ ಯಾಕೆ ಬಾ ನಿನ್ನ ಹತ್ರ ದುಡ್ಡು ಕೇಳದ್ನ ಕಾಸು ಕೇಳದ್ನ ಕೇಳ್ತಿರೋದ್ ನಾನು. ಇದು ನಮ್ಗೆ ನಾವೇನು ಅಂಗಡಿ ಸಾಮಾನ್ ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ. ನಮ್ಗೆ ಏನಕ್ ಬೇಕು ಇನ್ನೊಂದು? ನಾವ್ ಸೀದಾ ಬಂದು ಇಬ್ಬರು ರೋಡಾಗ ಹಾಕಿ ಬಂದು ಮನೆ ಸೇರ್ಕೊಂಡ್ಬಿಡ್ತೀವಿ. ಸಣ್ಣ ಬೇರೆ ಕಾಣಲ್ಲ ನಮ್ಗೆ. ಅಂಗಡಿ ಸಾಮಾನ್ ಅಲ್ಲ, ಅನ್ನ ತಿನ್ನ ಬಾಯಿಗೆ ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ? ನನ್ಗೇನ್ ಗೊತ್ತಾ ಅಂದ್ರೆ, ನೀನು ಅಷ್ಟು ಅಪ್ಪುಗೆ ಅಷ್ಟು ಗುಂಡುಗೆ ಇದೆಯಲ್ಲ, ನೀನ್ ಎಷ್ಟ್ ಚೆನ್ನಾಗಿರ್ಬೇಕು, ಎಷ್ಟು ನೋಡ್ಬೇಕು ಅಂತ ಆಸೆ ಅಷ್ಟೇನೆ. ಈ ನಿಮ್ಮ ಅಕ್ಕಪಕ್ಕ ಯಾವ ಕುದುರೆ ಕತ್ತೆಗಳಿಲ್ವಾ?
ನೀನು ಅದಕ್ಕಿಂತ ಚೆನ್ನಾಗೇ ಇದೆಯಲ್ಲ ಅಂದ್ರೆ. ಹಲೋ ಆಯ್ತು 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 ಏನಾಯ್ತು? ಬೆಳಿಗ್ಗೆ ಮಾಡಿ ಬೆಳಿಗ್ಗೆ 8 ಗಂಟೆ ಹೊಟ್ಟೆ ಬರ್ತೀನಿ. ಬೆಳಿಗ್ಗೆ ಇಲ್ಲ. ನೀನ್ ಗಲಾಟೆ ಶುರುವಾತ್. ಆಯ್ತು. ಹಲೋ ಅಲ್ಲ ನೋಡಿ, ತಿರ್ಗಾ ಮಾಡ್ತೀನಿ ನಾನು. ನರಸಿಂಹಸ್ವಾಮಿ ಮೇಲೆ ಆಣೆ, ನಿಮ್ ಮನೆ ಹಾಳಾಗೋಗದ್ ಕಟ್ ಮಾಡಿದ್ರೆ. ಓ ಇಲ್ಲ ಚಾಪೆ ಚಾಪೆ. ಹಲೋ ಚಾಪೆ ಚಾಪೆ. ಏನ್ ಚಾಪೆ ಚಾಪೆ? ಆಚೆ ಕಡೆ ಬೇಡ, ಆಚೆ ಕಡೆ ಮನಿಕೋ ಅಂತವ್ರ. ನಮ್ಮವ್ವ ಪರ್ಕೆ. ಬೇಡ, ಸೀದಾ ನಮ್ಮ ಮಂತಾಗ ಬಂದ್ಬಿಡು. ಪರ್ಕೆ ನಮ್ಮಮ್ಮ. ಅಲ್ಲ, ನೀ ಸೀದಾ ನಮ್ಮ ಮಂತಾಗ ಬಂದ್ಬಿಡು. ಇಬ್ರು ಬೆಡ್ರೂಮ್ ಮನಿ ಕಣಣ್ಣ. ಅಕ್ಕ ಆಚೆ ಇಟ್ಕ ಅಂತ ಅವ್ರೆ ಆಚೆ ಕಡೆಗೆ. ನಮ್ದು ಭೀಮಸಂದ್ರದಿಂದ ಆ ಕಡೆಗೆ ಇರೋದ್ ಮನೆ, ಮೆಡಿಕಲ್ ಕಾಲೇಜ್ ಹತ್ರನೇ ಇರೋದ್ ನಮ್ದು. ಅಲ್ಲಿಗೆ ಬಾ, ಬೆಡ್ರೂಮ್ ಆಗಿ. ನಾನ್ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಹಂಗಂದ್ರೆ ಲಕ್ಕ ಹೊಡಿದಿದೆ. ಬೆಳಗ್ಗೆ ಗೌರ್ಮೆಂಟ್ ಯಾವ್ದೋ ಸಿವಿಲ್ ಬಸ್ ಬಂದು ಗುದ್ಬಿಡ್ತದೆ. ನರಸಿಂಹಸ್ವಾಮಿ ಮೇಲೆ ಆಣೆ ಹಾಕಿದ್ದೀನಿ ನಾನು. ಎಲ್ಲಿರೋದು? ಲಕ್ಕಮ್ಮ ಅಟ್ಟಿ ಲಕ್ಕಮ್ಮ ಎಲ್ಲಾನೇ ಇರ್ಲಿ, ನೀನ್ ಬಸ್ಸು ಆಕ್ಸಿಡೆಂಟ್ ಆಗಿ ಕೈ ಕಡೆ ಬಲ್ಗೈ ಒಂದ್ ಎಡಗಾಲ್ ಮುರಿದೋಗ್ಬಿಡ್ತದೆ. ಯಾಕಕ್ಕ? ಮತ್ತೀಗ ಫೋನ್ ಏನ್ ಕಟ್ ಮಾಡೋದು ನೀನು? ಅಟ್ಟಿ ಲಕ್ಕಮ್ಮಗೆ ಹೋಗ್ತೀನಿ ಅಂತೆ. ಮತ್ತೀಗ ಹಂದಿ ತಗೊಂಡೋಗಿ ಮಾಡಿಸ್ಬಿಡ್ತೀನಿ ನಿನ್ಗೆ ಏನಾನ. ನಾನೇನ್ ನಿಮ್ದು ಜಮೀನ್ ತಗೊಂಡಿದ್ರು ಅಥವಾ ಸೈಟ್ ಬರ್ಸ್ಕೊಂಡಿದ್ರು ಅಥವಾ ನಿಮ್ ಮನೆ ಹಾಳು ಮಾಡಿದಿನ? ನಾನು ಅಷ್ಟೇ. ನಿನ್ನ ಹತ್ರ ದುಡ್ಡು ಕೇಳಿದಿನ, ಬಟ್ಟೆ ಕೇಳಿದಿನ, ಕಾಸು ಕೇಳಿದಿನ? ನಾನ್ ಕೇಳ್ತಿರ ತಾನೆ. ಚಾಪೆ. ನೀನ್ ಚಾಪೆ ಗೀಪೆ ಅಂತ ಅಂದ್ರೆ ನೋಡು, ನನ್ಗ ಅವೆಲ್ಲ ಗೊತ್ತಿಲ್ಲ. ಇದೇನ್ ಕರ್ಮ ಮಾಡಿದ್ವಿ ಸರ್. ಇವ್ರು ನಮ್ಮ ಕೃಷ್ಣೇಗೌಡ್ರು ಅಂತ ಅವ್ರು ಅವ್ರಿಗೆ ಫೋನ್ ಮಾಡ್ತೀನಿ. ಏನೇ ಕೃಷ್ಣೇಗೌಡ್ರು? ಅವ್ರು ಇಂಥವೆಲ್ಲಾನ ಬಾರಿ ನೋಡವ್ರೆ, ಅನುಭವಿಸಿದಾರೆ ಅವರು. ಅವರು ಆ ತರದೇನ? ಅಲ್ಲಲ್ಲ, ಅವ್ರು ನಿಮ್ಗೆ ಇದು ಜೂಮ್ ಅಂದಾಗಿ ತುಮಕೂರು ಡಿಸ್ಟಿಕ್ ಆಗಿ ಕಾಲಿಕ್ ಬಾರ್ದು ಹಂಗ್ ಮಾಡ್ತಾರ ಅವ್ರು. ಅದನ್ ಬಿಟ್ಟಾಕಯ್ಯ, ನೀನ್ ಗಂಡ್ಸಲ್ವನಯ್ಯ ನೀನು? ಅದಕ್ಕೆ ಗಂಡ್ಸಾದ್ರೆ ನೋಡ್ ತಡಿ, ನಮ್ಮ ಅಮ್ಮ ಮಾತಾಡ್ತಿದ್ದೆ. ಹಲೋ ನರಸಿಂಹಪ್ಪ. ನೋಡಪ್ಪ, ನೋಡು, ನಾನು ಅವ್ರ ತಾಯಿ. ನೀನು ಆತರ ಅವಳಿಗೆ ಮೋಸ ಮಾಡ್ಬೇಡ, ಗೊತ್ತಾಯ್ತಾ? ನೋಡು, ನಿನ್ ದುಡ್ಡು ಕೊಡ್ಬೇಡ, ಕಾಸು ಕೊಡ್ಬೇಡ. ಅವಳು ಬಂದು ಮನೆಗೆ ಉಂಡ್ಕೊಂಡ್ ತಿನ್ಕೊಂಡು ಸ್ಕೂಲಾಗಿ ಮಗಿಗೆ ನಿನ್ ಹೆಸರು ಸೇರಿಸ್ತಾರೆ. ಆ ಹೆಸರು ಬರ್ಕೊಂಡು ನೀನ್ ಹೋಗ್ತಾ ಬರ್ತಾ ಇರು, ಅಷ್ಟೇ ಸಾಕು. ದುಡ್ಡು ಕಾಸು ಹೋಯ್ತೆ ಅವಳ ಹತ್ರ. ನೋಡ್ಕೊಂಡ್ ತಿನ್ಕೊಂಡು ಆರಾಮಾಗಿರು. ನೀನ್ ರಾತ್ರಿ ಹೊತ್ತು ನಮ್ಮ ಮನೆಗೇನ್ ಬರ್ಬೇಡ. ಬೆಳಗ್ಗೆ ಹೊತ್ತು ಬಾ, ಓಡಾಡ್ಕೊಂಡು ಇರು ಅವಳ ಜೊತೆ, ಮನಿಕೋ ಹೋಗು. ಅಷ್ಟೇ ಕಣಪ್ಪ ನಾವ್ ಕೇಳೋದು, ಇನ್ನೇನು ಕೇಳಲ್ಲ ಕಣಪ್ಪ. ಲಾರಿ ಈ ಲಾರಿಗೆ ಅವ್ನು ಹೋದ, ಅವ್ನು ಬಂದ್ರೆ ಬತ್ತಾನ, ಇಲ್ಲ ಅಂದ್ರೆ ಇಲ್ಲ. ಅವ್ನು ಬಂದಿದ್ದ ಏನ್ ಬರಕ್ ಹೋಗ್ಬೇಡ. ನಾನ್ ಕೇಳ್ದೆ, ನರಸಿಂಹರಾಜು ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಯ ಅಂತ. ಅವ್ರು ತುಂಬಾ ಚೆನ್ನಾಗಿದಾರಮ್ಮ, ತುಂಬಾ ಗುಂಡು ಚೆನ್ನಾಗಿದ್ದಾರೆ. ಅವ್ ಮನೆಗ್ ಬರ್ತಾರಲ್ಲ, ಅವಾಗ ಎಷ್ಟು ತಮಾಷೆ ಮಾಡ್ತಾರ ಗೊತ್ತಾ? ನಂಗೆ ಅವ್ರನ್ನ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ. ನಾನು ಅವರಿಂದ ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಅವಳೆ. ಆ ಸಂತೋಷ ಏನ್ಕಪ್ಪ ಕಿತ್ಕಂತೀಯ ನೀನ್ ಅವಳ ಕಡೆಯಿಂದ? ಹೇಳಪ್ಪ. ಅಲ್ಲ ಕಣಜ್ಜಿ, ನೀನು ಎಷ್ಟು ಜನ ಕೊಟ್ಟಿದ್ಯಾ? ಏನ್ಕಪ್ಪ? ಮಗಳು ಎಲ್ಲ ಚೆನ್ನಾಗಿರ್ಲಿ, ಅಳಿಯ ಮಗಳು ಅಂತ ಅನ್ನೋದ್ ಬಿಟ್ಟು ಅವನು ಹಾಳಾಗೋಗ್ಲಿ, ನೀನ್ ಬಾರಪ್ಪ ಅಂತೀವಲ್ಲ. ನಿಮ್ಗೆ ಎಷ್ಟು ಜನ ಕೊಟ್ಟಿರ್ಬೇಕಜ್ಜಿ ನೀನು? ಆಮೇಲೆ ಇನ್ನೊಂದೇನ್ ಗೊತ್ತೇನಪ್ಪ, ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ಗೆ ಹೋಗ್ಬಿಟ್ಟು ಮೆಡಿಕಲ್ ತಗೊಂಬರಪ್ಪ. ಇದು ಹೆಚ್ಚು ಎಲ್ಲ ಗುರುಗಳು ಪಾಠ ಮಕ್ಕಳಿಗೆ ಕಲಿಸ್ತಾರೆ ಅಂತ ಗಾರ್ಮೆಂಟಿಗೆ ಸೇರಿಸ್ತಾರೆ. ಎತ್ತ ತಾಯಿ ಮೊದಲನೇ ದೇವ್ರು ಅಂತ ಪೂಜೆ ಮಾಡ್ತಾರೆ. ಎತ್ತ ತಾಯಿಯ ಋಣ ಎಂತದ ತಾಯಿ ಅಂತ ಹಾಡೈತೊಂದು. ಎಲ್ಲಾರ್ಗು ನೀನ್ ಬೆಂಕಿಕ ಮಾತು ಆಡ್ತಾ ಇದ್ದೀಯಲ್ಲ, ನಿನ್ಗೆ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕಜ್ಜಿ ನೀನು? ಏನ್ಕಪ್ಪ ನನ್ಗೆ ಈ ತರ ಬೈತಿದ್ದೆ ಅಲ್ಕರ್ ಮಾತು? ಅಲ್ಲ, ತಾಯಿ 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 ತಿನ್ನದ ತಾಯಿ ಹೆಣ್ಣಿನ ತಾಯಿ ಅಂತ ಹಾಡೈತಲ್ಲ, ಕೇಳಿದ್ರ? ನಾನು ಅಂತ ಅದನ್ ಕೇಳಿಲ್ಲಪ್ಪ. ನಾವ್ ಯಾವ್ದು ಗೊತ್ತಾ? ಜುಮ್ 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 ರೋಮಾಂಚನ, ಅದನ್ ಕೇಳಿದೀವಿ. ನೀನು ಕರೆಕ್ಟ್ ಆಗಿ ನಿಮ್ಮ ಅಪ್ಪ ಮುಟ್ಟಿದ್ಯಾ? ರಾಯ ವಯಸ್ಸು ಬಂದ್ರು ಜುಮ್ ಜುಮ್ ಅಂತೀಯಲ್ಲ ನೀನು. ಅದೊಂದು. ಇನ್ನೊಂದು, ರಾತ್ರಿ ಆಯ್ತು ಮಲಗೋಣ, ನನ್ಗೂ ನಿನ್ಗೂ ಸೋಬಾನ. ನೋಡಿ ಮುದ್ಕಿ, ನಿನ್ನೆಲ್ಲ ಕೆಟ್ಟ ಮಾತಾಡ್ತೀನಿ. ಮೊಮ್ಮಗಳೈತೆ ಮೊದ್ಲಾಗೆ ಮಗಳವ್ರೆ. ನೀನ್ ಇವತ್ತು ನಾಳಿಗೆ ಸಾಯಂಗಿದ್ದೆ. ನೀನ್ ಇಂತ ಮಾತಾಡ್ರಿ, ನಿನ್ಗೆ ಯಾರನ್ನ
ಒಟ್ಟು ವಿಷಯಕ್ಕೆ ಸಹಾಯ ಹಾಕ್ಬಿಡ್ತಾರ ನಿನ್ನ. ಇಲ್ಲ ನೀನ್ ಬಾ ನಮ್ಮ ಮನೆಗೆ ಏನಕ್ ಬರ್ತಾ ಇಲ್ಲ ನನ್ ಮಗ್ಳು ತಕ್ಕೆ. ನನ್ ಮಗ್ಳು ಚೆನ್ನಾಗವಳು ನೋಡಕ್ ತುಂಬಾ. ಅದಕ್ಕೆ ಏನ್ ಮಾಡೋಣ? ಬಾ ಬಂದೊಳಗೊಂದ್ ಮುತ್ತಂತೆ ಕೊಡಕ್ಕಿಲ್ವಾ? ಏನಕ್ ನೀನ್ ಮುತ್ ಕೊಡ್ತಾ ಇಲ್ಲ? ಅಲ್ಲ ಇದು ನಿಮ್ಮ ಮಕ್ಳಿಗೆ ಅಳಿಯ ಮಗಳು ಮೊಮ್ಮಕ್ಳು ಚೆನ್ನಾಗವ್ರೆ ಅಂತ 100 ದೇವ್ರಿಗೆ ಹೋಗಿ ಅರ್ಕೆ ಮಾಡ್ಕೊಂಡು ಬೇಡ್ಕೊಂಡು ಬಟ್ಟೆ ಹಳ್ಳಿಯನೇ ಕಣಪ್ಪ, ನಾವೇನ್ ಬೇರೆ ತಿಳ್ಕೊಂಡಿಲ್ಲ. ನೀನ್ ನಮ್ಮ ಹಳ್ಳಿಯನೇ ದೇವ್ರು, ಅಳಿ ದೇವ್ರು ನೀನು, ಮುದ್ದಿನ ಅಳಿಯ. ಅವರು ಲಾರಿ ಡ್ರೈವರ್ ಅವ್ನ್ ಬಿಟ್ಟಾಕು. ನಿನ್ನ ಹತ್ರ ಕಿವಿಗ್ ವಾಲೆ ಐತೆ, ಉಂಗ್ರ ಐತೆ, ಚೈನ್ ಐತೆ ನಿನ್ನ ಹತ್ರ. ನೀನ್ ಅಲ್ವಾ ಮುದ್ದಿನ ಅಳಿಯ ನಮ್ಗೆ? ಮೊಮ್ಮಕ್ಳು ಮೊಮ್ಮಗಳು ನಿನ್ನ ಹೆಸರು ಸೇರಿಸ್ತೀನಿ ಬಾ, ನೀನೇ ಅವ್ರಪ್ಪ ಅಂತ. ಹೆಸರು ಸೇರಿಸ್ಬಿಟ್ಟು ಇಲ್ಲಿ ನಮ್ಮದೆಲ್ಲ ಇದು ಈ ನಾಯಿ ಕೆರ ತಗೊಂಡ್ ರಪ್ಪ ಹೆಚ್ಚಕೊಂಬಂದ್ರೆ ಅಲ್ಲಿಂದ ಇಲ್ಲಿ ಬಂದಿದೆಲ್ಲ ಮಿಂಟ್ರಿ ಹುಟ್ಟಿದ ನನ್ನ ಮಗನೇ ಮಕ್ಳು ಮರಿ ದೊಡ್ಡವ ಮದುವೆಗೆ ಬಂದವೆ. ಇಲ್ಲಿ ಬಂದಿದೆ ಅಂತ ಅಲ್ಲಿಂದ ಮನೆ ತಗೊಂಡ್ರೆ ಕೆರ ಅರ್ಧ ಉಯ್ಕೊಂಬಂದ್ರೆ. ನಿಮ್ ಮನೆಯವ್ರಿಗೆ ಡೈವರ್ಸ್ ಕೊಟ್ಬಿಡು ಹೇಳ್ತೀನಿ. ಯಾರಿಗೆ? ನಿಮ್ ಮನೆಯವ್ರಿಗೆ ಹೊಲ ಕಡ್ದು ಬಿಡ್ತಾರೆ. ಇರೋದು ಮುಗ್ದೈತಲ್ಲ ಅದ್ರ ಹಿಂದೆಗೆ. ಏನ್ನ ಕಡಿಯೋದು? ಮಕ ಮುಷ್ಣಿ ಅಲ್ಲನ. ಏನ್ಕೆ? ಮಕ್ಳು ಮರಿ ಬಿಟ್ಟು ಇಲ್ಲಿ ಬಂದಿದೆಲ್ಲ ಚಿನ್ನಾಲಿ ನನ್ನ ಮಗನೇ ಅಂತಾನ. ಈಗ ಅವಳಿಗೆ ಕೊಡ್ತೀನಿ ಮಾತಾಡಪ್ಪ, ಲಲ್ಲಿಗೇನೆ. ಚಿನ್ನು ಏನ್ ಮಾಡ್ತಿದ್ದೆ ಚಿನ್ನು? ನಿಮ್ಮ ಕೈ ಕೊಡಿದ ಸ್ವಲ್ಪ ಹೊತ್ತು. ಇಲ್ಲ ಅವ್ರ ಅಮ್ಮ ಅವಸರಾಗಿತ್ತಂತೆ, ಅಮ್ಮ ಹೋಯ್ತು. ಕೊಡ್ಲ ಅಲ್ಲಿ ಕೊಡ್ಲ ಅಮ್ಮಂಗೆ? ನಾವು ಇಲ್ಲೆಲ್ಲ ಕಷ್ಟ ಬಿದ್ದು ಬಂದು ಮನೆಗಂತ ಹತ್ಮಕ್ಬೇಕು ಜನ. ಹತ್ರ ಬೀಳ ಇದು ಬಾಳಂಕಟ್ಟಿ ಮಾಡ್ಕೊಂಡು ನನ್ನ ಕ್ಲೀನ್ ಆಗಿ ಉಯ್ದ್ಬಿಟ್ಟು ಬಾರಮ್ಮ. ನೀನೇನಮ್ಮ ಮಾತಾಡಕ್ ಲಂಗೋದ್ ಮೇಲೆಲ್ಲ ಉಯ್ಕೊಂಡ್ ಬಂದಿದ್ದಿ ನೋಡು. ಅಮ್ಮ ಬಂತ್ ನೋಡ್ ಲಂಗೋದ್ ಮೇಲೆ. ಹೋಗಪ್ಪ ನೀವ್ ಎಷ್ಟು ಜನ ಕೂತಿರ್ ಮುಂದೆ ನೀವು. ಏನಪ್ಪ ನರಸಿಂಹಪ್ಪ? ಏನು ಇಲ್ಲವಾ, ನೀನ್ ಹೋಗಿ ಗಂಜಿ ಹೋಗವ ಇಲ್ಲ ಹೊಸ. ಅಲ್ಲ ನೀನ್ ಭಾರಿ ಸದ್ದಿ ಹೋಗ್ತೇ ನೀನು. ಅವಸರಾಗಿತ್ತು ನೀನ್ ಮಾತಾಡ್ಬೇಕು ಅಂದಲ್ಲ, ಹಂಗೆ ಎದೊಳ್ದೆ ತೊಡೆಗೆಲ್ಲ ಚೋರ್ಕೊಂಡ್ ಹಂಗೆ ಬಂದ್ಬಿಡ್ತ ಕಣಪ್ಪ. ಹಂಗೆ ಒರೆಸ್ಕೊಂಡ್ ಬಂದೆ. ಹೋಗತ್ತ. ಹಲೋ ಹಲೋ ನೋಡಪ್ಪ, ಸೌಂಡ್ ಕಮ್ಮಿ ಕೊಡ್ರಿ. ಹಲೋ ಹಲೋ, ಯಾವ್ದೇ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟ ಆಡಕ್ ಹೋಗ್ಬೇಡ ಕಣಪ್ಪ ಮರಿ. ನಾನು ಲಲಿತಾ ರವ್ವ ಮಾತಾಡ್ತಾ ಇರೋದು. ಅವಳನ್ನ ಇವತ್ತು ಕೂಳು ನೀರಿಲ್ದಿದಂಗ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಲ್ಲ, ಇವತ್ತು ಸಾವು ಬದುಕಿನ ಮಧ್ಯೆ ಓಡಾಡ್ತಾವಳಲ್ಲ. ಈ ತರ ಕೆಲಸ ಮಾಡ್ಬೋದ ನೀನ್ ನಂಬಿಸಿ ಅವಳಿಗೆ? ಹಲೋ ಹಲೋ, ಮಾತಾಡಪ್ಪ ಮರಿ. ಯಾಕೆ ಮರಿ? ನೀನ್ ಅವ್ರ ತಾಯಾರ? ಹ್ಞೂ ಕಣಪ್ಪ. ನಮ್ಗೂ ವಯಸ್ಸಾಗಿರೋರ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತೀಯ ಹೇಳು ನೀನು? ಅವ್ರ ಕೈ ಕೊಡಿ, ಅವ್ರ ಕೈಗೆ. ರಾತ್ರಿ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಹೋಗಿ ಇದು ಇಂಥದ್ದು ಚಿಕನ್ ಗುಲ್ಲೆ ಆದಂಗ ಸೊಂಟ ಬೆನ್ನು ಹಿಡ್ಕೊಂಡ್ ಕುಂತಿದ್ವಿ. ಹೋಗಿ ಆಸ್ಪತ್ರೆಗೆ ಹೋಗಿ ಈಗ ಬಂದು ಕುಂತಿದೀನಿ ಪ್ಲಾಸ್ಟರ್ ಹಾಕೊಂಡು. ಅಲ್ಲ ಕಣಪ್ಪ, ನೀನು ಇಷ್ಟೆಲ್ಲ ಗೊತ್ತಿದ್ದು ಪ್ಲಾಸ್ಟರ್ ಹಾಕೊಂಡು ಏನೋ ಚಿಕನ್ ಗುನ್ನಿ ಅಂತ ಹೇಳ್ತೀಯಲ್ಲ, ನೀನು ಅವಳಿಗೆ ಏನ್ ನಂಬಿಸಿ ಅವಳಿಗೆ ಮೋಸ ಮಾಡ್ಬೇಕಾಯ್ತಪ್ಪ ನೀನು? ಓಯ್ ಅಜ್ಜಿ, ಅವ್ನ ಕೇಳು. ನಾನ್ಯಾಕೆ ಅವ್ರನ್ನ ಇದು ಮಾಡೋಣ? ಕೇಳೋವ್ರನ್ನ ಎಮ್ಮನ್ನ. ಇವ ಆಸ್ಪತ್ರೆಗೆ ನಾವು ಗ್ಲೂಕೋಸ್ ಹಾಕ್ಸ್ತಾ ಇದ್ರು, ರಾತ್ರಿಯಿಂದ ಊಟ ಮಾಡಿಲ್ಲ ಗೊತ್ತಾ ಅವಳು ನಿಂಗೆ? ಯಾವ್ಯಾವ ಹೋಗಿ ಬಂದು ನಮ್ಗೆಲ್ಲ ಬಂದ್ರೆ ಕೇಳೋದ್ ನಿಮ್ ತಾಯಿನ, ನಿಮ್ ಅಮ್ಮನ್ನ, ನಿಮ್ ಮಗಳನ್ನ. ಹೌದಾ? ನೀನ್ ಹಂಗಾರ ಅವಳು ಸವಾಸ ಮಾಡಿಲ್ಲ ನೀನು? ಅವಳು ಯಾರು ರಾತ್ರಿಯಿಂದ ಹೋಗಿ ರಾತ್ರಿಯಿಂದ ನಾಯಿ ಮಗಳ ಮನೆ ಕಂಡಿದ್ದೀನಿ. ಕೇಳೋ ಏನ್ ಮಾಡಿವ್ರೆ ರಾತ್ರಿ ಫೋನ್ ಮಾಡಿ. ಅವಳು ಹೇಳಿದ್ಕಿ ಕಣಪ್ಪ, ನಂಗೇನ್ ಇಷ್ಟ ದಿವಸದಿಂದ ಗೊತ್ತಿತ್ತಾ? ನಾನ್ ತುಂಬಾ ಇಷ್ಟಪಟ್ಟಿದ್ದೀನಿ ನರಸಿಂಹರಾಜನ್ನ. ಈ ತರ ನನ್ಗೆ ಬತ್ತಾ ಇಲ್ಲ ಮನೆ ಹತ್ರ, ನನ್ಗೆ ತುಂಬಾ ನೋವಾಯ್ತಮ್ಮ, ಬದುಕಕ್ಕೆ ಇಷ್ಟ ಇಲ್ಲ, ನಾನು ಸತ್ತೋಗ್ತೀನಿ ಅಂತ ಅವಳಿಗೆ ಗೊತ್ತಾ? ಅಮ್ಮರೇ ಅಚ್ಚುಕಟ್ಟಾಗಿ ತಿಳ್ಕೊಂಡ್ ಮಾತಾಡಿ ನೀವು. ಮಾತಾಡಬಾರ್ದು. ಒಂದ್ ನಿಮಿಷ ದೇವ್ರ ನಾಲ್ಗೆ ಕೊಟ್ಟಿದ್ದಾರೆ ಅಂತ ತಡಿಯಪ್ಪ. ಒಂದ್ ಮರಿ ತಡಿ, ಒಂದ್ ನಿಮಿಷ. ನೋಡು, ಹಳ್ಳಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ. ನಿಂಗೆ ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ ನಿಂಗೆ, ಗೊತ್ತಾ?
ಒಂದ್ ನಿಮಿಷ ಅವಳಿಗೆ ಫೋನ್ ಕೊಡ್ತೀನಿ, ಮಾತಾಡು. ಹಲೋ ಹಲೋ, ಹೇಳು ಅಂದ್ರೆ. ಓಯ್ ನಿಮ್ ಸಾಯ ಜೀವ ಒಜ್ಜೆ ಯಾಕೆ ಹೇಳಿಸ್ತೇಮ್ಮ ನೀವು? ನಿಮ್ ಮನೆಗಳು ಹಾಳು ಮಾಡ್ಕೊಂಡ್ರು ಅಂತರ್ನಾಗ ಯಾಕೆ ಹೊಟ್ಟೆ ಉಳಿಸ್ತೀರಾ? ನಿಮ್ ಮನೆ ನಿಮ್ಮ ಮಗನ್ ಅದೇನಿಲ್ಲ. ನಾವೇ ರಾತ್ರಿ ಕೂಡು ನೀರು ಹೋಗಿ ಇದಾಗ ಆಚೆ ಮನೆ ಕಂಡಿದ್ದೀನಿ, ಸೊಂಟ ಮೈಯೆಲ್ಲ ಇಟ್ಕೊಂಡು ಕೂಡ್ದಾಗಿ. ನೋಡು, ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ, ಆಸ್ತಿ ಕೇಳಲಿಲ್ಲ, ಮನೆ ಕೇಳಲಿಲ್ಲ. ನಿನ್ ಪ್ರೀತಿ ಮಾತ್ರ ನಾನು ಕೇಳಿದ್ದು. ಏನಕ್ಕೆ ಕೊಡಲ್ಲ ಅಂದೆ ನೀನ್ ನನ್ಗೆ? ನಾನು ನಿಮ್ ಮರೆ ಅಲ್ಲ, ನಾನು ಬಳ್ಳಾಪುರ ನಮ್ದು. ನಾನ್ ಬಳ್ಳಾಪುರ ನರಸಿಂಹರಾಜುಗೆ ಫೋನ್ ಮಾಡಿರೋದು. ನನ್ ಜೀವಕ್ಕೆ ಜೀವ ಕೊಡೋ ನನ್ ಪ್ರಾಣ ನೀನು. ಈಗ ನಿಮ್ಮಿಂದ ನಾವ್ ಇರೋನು ಸತ್ತೋಗೋಣ. ನಿನ್ಗೆ ಲಾಸ್ಟ್ ಸರಿ ಕೇಳ್ತಿದ್ದೀನಿ, ನನ್ನ ಲವ್ ಮಾಡ್ತೀಯ ಇಲ್ವೋ ನೀನು? ನಿಮ್ ತಾಯರ್ ಕೈ ಕೊಡಿ ನೋಡಿ, ಮಾತುಗಳೆಲ್ಲ ಆಡ್ತಾರ. ನಮ್ಗೆ ಸಂಸಾರ ಸುರ್ಮ ಮನೆಗೆ ಯಾರನ್ನ ಅಕ್ಕೋಕ್ಬರ್ ಕೇಳಿದ್ವಿ, ನಮ್ಮ ಮನೆಗೆ ಬಿಟ್ಕೊಂತಾರ ಯಾರನ್ನ? ಹೇಳಪ್ಪ ಮರಿ. ಹಲೋ, ಹೇಳಪ್ಪ, ಏನಪ್ಪ ಇವೆಲ್ಲ ನಿಮ್ದು? ನಮ್ದೇನು ಇಲ್ಲವ, ಖಂಡಿತ ಏನು ಇಲ್ಲ. ನಮ್ ಊರಿಗೆ ಬನ್ನಿ ಬೇಕಾರೆ ಕೇಳಿ. ನಾವ್ ಯಾರು ಅವ್ರು ನೋಡಿಲ್ಲ ಪಾಡು ಇಲ್ಲ. ಅವರಿಂದ ನಾವು ಕಷ್ಟ ಸುಖ ಅನ್ನೋದೇ ಬರೇ ಕಷ್ಟನೇ ಅನುಭವಿಸ್ಕೊಂಡ್ ಬಂದಿದ್ವಿ. ಏನ್ ಕಷ್ಟ ಅನುಭವಿಸಿದ್ಯಪ್ಪ? ಅಯ್ಯೋ, ಈಗ ನಾವು ಡ್ರೈವರ್ಗೆ ಅಂತ ಇರೋದು ಯಾಕೆ ಸುಮಾರು ದಿನದಿಂದ ಇಲ್ಲ. ಯಾಕಪ್ಪ? ತಿರ್ಗ ಹಂಗೆ ಆಗಿದೆ. ನಾವು ಏನ್ ಮಾಡೋಣ? ಅಲ್ಲೇ ನಮ್ ಅಲ್ಲೇ ಅರ್ಧ ವಯಸ್ಸಾಯ್ತಿ, ಜೀವನನೇ ಸಾಕು ಅಂದಂಗ ಆಯ್ತು ಕುಂತೈತಿ. ಅಲ್ಲ, ಅವಳೇ ನಿನ್ನ ಹತ್ರ ದುಡ್ಡು ಇಸ್ಕೊಂಡೋಳ, ಕಾಸು ಇಸ್ಕೊಂಡೋಳ? ಏನು ಇಲ್ವಲ್ಲಪ್ಪ. ಅವ್ರು ನಾವು ನೋಡೇ ಇಲ್ಲ, ಅವ್ರನ್ನ ನೋಡೇ ಇಲ್ಲ. ಇಲ್ಲವ, ಖಂಡಿತ ನೋಡಿಲ್ಲ. ಮಂಜುನಾಥನೇ ನೋಡಿಲ್ಲ. ಇದೇನೇ ಇದು? ಅವ್ರು ನೋಡೇ ಇಲ್ಲ ಮರಿ ಅಂತ ನರಸಿಂಹಪ್ಪ. ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ? ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮಂಗೆ ಹೇಳಿದೀನಿ. ಅನ್ನ ತಿನ್ನ ಬಾಯ ಮಾತಾಡ್ಬೇಡ ನಿಮ್ಮ. ಏನ್ ಮರಿ ಇದಕ್ಕೆಲ್ಲ ಏನ್ ಮಾಡದಪ್ಪಿ? ಹೇಳಪ್ಪ ಮರಿ, ಏನ್ ಮಾಡ್ಬೇಕು ನಾನು? ಹೇಳು. ಸಾಯ ಜೀವನ ನನ್ಗೆ ಯಾಕೆ ಅಲ್ಲ, ಅವ್ರ ಮಕ್ಳಿಗೂ ಅದೇ, ನಿಮ್ಮ ಮೊಮ್ಮಕ್ಳಿಗೂ ಅದೇ ಬುದ್ಧಿ ಕಲಿಸ್ತಾರಮ್ಮ. ಆ ಮಗಿನ ಕೈಗೆ ನಿಮ್ಮ ಅಪ್ಪಾಜಿಗೆ ಅದೆಂತದು ನಿಮ್ಮ ಅಂಕ ಇದಕ್ಕೂ ಫೋನ್ ಮಾಡು, ಬರ್ರಿ ಊಟ ಬಿಟ್ಟಿದ್ದೀನಿ ಹಂಗೆ ಹಿಂಗೆ ಅಂತ ಮಕ್ಳು ಮರಿಗೆಲ್ಲ ಕಲಿಸ್ತಾರೆ. ಏನ್ ಬುದ್ಧಿ ಹೇಳೋಗಿ. ನಮ್ದು ಬಳ್ಳಾಪುರ ಬೇಕಾರೆ ಬನ್ನಿ, ನಮ್ಮೂರಿಗೆ ಬಳ್ಳಾಪುರ ರೋಡ್ ಪಕ್ಕನೆ ಮನೆ. ನೀವ್ ಯಾವತ್ತು ನೀವು ಹಂಗಾರೆ ನೀವ್ ಅವ್ರು ನೋಡೇ ಇಲ್ಲ? ನೀವಿಬ್ರು ನಿಮ್ಗೂ ಅವ್ರಿಗೂ ಪರಿಚಯ ಇಲ್ವನಪ್ಪ ಮರಿ? ಇಲ್ಲವ, ಖಂಡಿತ ಪರಿಚಯ ಇಲ್ಲ. ನಾವು ಮಕಾನೇ ನೋಡಿಲ್ಲವ ನಾವು. ಅಲ್ಲ, ಅವಳು ನಿನ್ನ ಹತ್ರ ದುಡ್ಡು ಕೇಳೋದಿಲ್ಲ, ಕಾಸು ಕೇಳೋದಿಲ್ಲ. ಏನು ಅಪ್ಪ ಅಮ್ಮ ಕೊಡ್ತಾರೆ ಅಜ್ಜಿ? ಯಾಕಪ್ಪ ಮರಿ? ಏನ್ಕಪ್ಪ ಅವಳಿ? ಅಲ್ಲ, ನಾನು ಕೇಳ್ದೆ ಅವ್ರೇನು ದುಡ್ಡು ಪಾಸ್ತಿಗೆಲ್ಲ ಆಸೆ ಬಿದ್ದಿದ್ಯಾ ಅಂದ್ರೆ, ಇಲ್ಲ ಕಣಮ್ಮ, ಅವ್ರು ನೋಡಕ್ ಎಷ್ಟು ದಪ್ಪ, ಎಷ್ಟು ಗುಂಡುಗವ್ರ, ಎಷ್ಟು ದಪ್ಪ ಇರ್ಬೇಕು, ಅದಕ್ಕೆ ಆಸೆ ಬಿಟ್ಟೆ ನಾನು ಅಂತ ಅಂದ್ಲು. ಆಗ ಅದಕ್ಕೆ ಅದೇನೇನ್ ಕೇಳ್ತಲ್, ಕೊಟ್ಬಿಡಪ್ಪ, ಅದನ್ನ ಮಡಿಕೊಂಡು ಏನ್ ಮಾಡ್ತೀಯ? ಅಲ್ಲಜ್ಜಿ, ನೀನು ಅಲ್ಲ ನಿಮ್ ಮಕ್ಳು ಮರಿ ಮುಂದೆ ಮಾತಾಡೋ ನೀನು ಅಲ್ಲ, ನೀನು ಎಷ್ಟು ಯಾಕೆ ಮರಿ? ಹಲೋ 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 ಸ್ವಾಮಿ, ಯಾರು? ನರಸಿಂಹರಾಜ್ ಅವರ? ಹಲೋ ಹಲೋ, ನರಸಿಂಹರಾಜ್ ಅವ್ರ? ನರಸಿಂಹರಾಜ್. ಏನ್ರಿ ಫೋನಲ್ಲಿ ಮಾತಾಡ್ತಾ ಇದ್ರ, ಹಂಗ್ ಕಟ್ ಮಾಡ್ತೀರಾ? ಒಂಚೂರು ಅರ್ಜೆಂಟ್ ಕೋರ್ಟಿದಾಗ ಹೋಗ್ಬೇಕು ಸರ್, ಅದಕ್ಕೆ ಕಟ್ ಮಾಡ್ರಿ. ಏನ್ ಕೋರ್ಟಲ್ಲಿ ಏನ್ ಕೇಸು? ನಮ್ದು ಯಾವ್ದೋ ಒಂಚೂರು ಗಲಾಟೆ ಕೇಸ್ ಇತ್ತು. ಹಂಗ ರೌಡಿನಾ ನೀವು? ಓ, ರೌಡಿನಾ? ರೌಡಿನಪ್ಪ ನೀನು? ಇಲ್ಲ, ನಾವು ಎಲ್ಲ ಇದು ರೊಟ್ಟಿ ಎಲ್ಲ ಇದು ಕಾಯಿ ಚಟ್ನಿ ಅದು ಮಾಡ್ಕೊಂಡ್ ತಿಂತೀವಿ. ನಾವು ಬರೀ ರೊಟ್ಟಿ ಅಂತ ತಿನ್ನಲ್ಲ, ರಾಗಿ ಮುದ್ದೆ. ರೊಟ್ಟಿ ಎಲ್ಲ ಕಣಪ್ಪ, ರೌಡಿನ ನೀನು ಅಂತ ಕೇಳಿದ್ದು. ಡಾನಾ ನೀನು? ನಾವು ಓದ್ಬಿಟ್ಟಿಲ್ಲ, ಹಾಲು ಪಾಲು ಯಾವ್ದ್ರದ್ದು ಇರಲ್ಲ. ನಾವು ಮನೆಗೆ ಹೇಳಿದ್ರು ರೊಟ್ಟಿ, ಆದ್ರೆ ಮುದ್ದೆ, ಅನ್ನ, ಸಾರು, ಸಾರು, ದಾಲು ಪಾಲು ಯಾವ್ದ್ರದ್ದು ತಿನ್ನಲ್ಲ. ಎಲ್ಲ ಜೊತೆ ಹೋದ್ರೆ ರೊಟ್ಟಿ ಪಾಲ್ಟಿ ದಾಲ್ ತಗೊಳೋದಿಲ್ಲ ಹೋಟ್ಲಿಗೆ ಹೋದ್ರೆ. ಪಾಯಸ ಪಾಯಸ ಮನೆಗ್ ಮಾಡ್ಕೊಂತೀವಿ. ನಾಳೆ ಇದಲ್ವರ ಎಂತದು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಆದ್ರೆ ಹೆಂಗಸ್ರಿಗೆ ಹಬ್ಬ, ಅದು ಗಂಡಸ್ರಿಗೆ ಹಬ್ಬ ಅದು. ಹಲೋ ಹಲೋ, ಗಂಡಸ್ರಿಗೇನೆ ಹಬ್ಬ ಅದು, ಹೆಂಗಸ್ರಿಗೆ ಹಬ್ಬ ಅದು. ಹಲೋ ಹಲೋ, ಏನು ಟ್ರಾಫಿಕ್ ಆಗಿದ್ದೀವಿ? ಎಲ್ಲಿ, ಯಾವ ಟ್ರಾಫಿಕ್ ಅಲ್ಲಿ ಇದ್ದೀರಿ? ಪ್ರಶಾಂತ್ ಆಗಿದ್ ಹತ್ರ. ನಾನು ಅಲ್ಲೇ ಇದ್ದೀನಲ್ಲ, ಎಲ್ಲಿದ್ದೀರಿ? ಇಲ್ಲಿ
ಹಲೋ 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 ನೀವು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊತಾ ಇದೀರಿ ಅಂತ ಒಂದು ಇದು ಬಂದೈತೆ ಸುದ್ದಿ, ಹೆಂಗೆ ನಿಂತ್ಕೊತಾ ಇದೀರಾ? 5 ನಿಮಿಷ ಬಿಟ್ಟು ಮಾಡಿ ಓಲ್ಡ್ ರಾಮ ಅಣ್ಣ ಹತ್ರ ಆಮೇಲೆ ಮಾತಾಡ್ತೀನಿ. ನಾನೇ ಮಾಡ್ತೀನಿ. ಹಲೋ ನಾನೇ ಮಾಡ್ತೀನಿ ಆಮೇಲೆ. ಹಾ ಸರಿ ಆಯ್ತು, ಮಾಡ್ಬೇಕು. ಓ ದೇಹಕ್ಕೆ ನಿನ್ಗೆ ಆಗಲ್ವಲ್ಲ, ಹೇಳ್ತೀನಿ ನಾನು. ದೇಹಕ್ಕೆ ನಿನ್ಗೆ ಆಗಲ್ವಲ್ಲ. ದೇಹ ನಾವು ಕೆಟ್ಟವರೆಲ್ಲ ಆಡಲ್ಲಪ್ಪ. ಇಲ್ಲ ಬಿಡಿ, ಗೊತ್ತಾಯ್ತಲ್ಲ ಇನ್ ತಿನ್ನಲ್ಲ. ದೇಹಕ್ಕೆ ಆಗಲ್ವಲ್ಲ, ಯಾಕೆ ತಿನ್ನಕ್ ಹೋದೆ ಅದೇ. ಇಲ್ಲ ಬಿಡಿ, ಇನ್ ತಿನ್ನೋದಿಲ್ಲ. ಗೊತ್ತಾಗಲ್ಲ ನಮ್ಗೆ, ಟೇಸ್ಟ್ ಆಗಿಲ್ವಲ್ಲ. ಹಾ ಈ ರಸಾಯನ ಟೈಪ್ ಮಾಡಿದ್ರು. ಹಾ ಎಲ್ಲಿ? ಮನೆಗೆ. ಹಾ 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 ರಸಾಯನ ಇದು ಬೆಲ್ಲ ಆಮೇಲೆ ಇದು ಕಾಯಿ ಹಾ ಹಾಕಿ ಮಾಡಿದ್ರು ಚೆನ್ನಾಗಿರಲ್ಲ. ಹಾ ತಿಂದಿದ್ದೇನಪ್ಪ. ಇಲ್ಲ ಬ್ರಷ್ ಮಾಡಿಲ್ರಿ ಇನ್ನ. ಯಾಕೆ? ಯಾಕೋ ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮ್ ಹೋಗಕ್ಕೆ ಆಗಲ್ಲ. ಹಾ 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 ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮ್ ಹೋಗಲ್ಲಪ್ಪ. ಆಗಲ್ಲ. ಸುಮ್ಮನೆ ಕುತ್ಕೊಂಡಿದ್ ಬಂದ್ರಿ. ಹಾ ಸುಮ್ಮನೆ ಕುತ್ಕೊಂಡಿದ್ ಬಂದ್ರಿ. ಹೌದಾ? ಓ ಡಾಕ್ಟರ್ ತೋರ್ಸು ಹೆಂಗನಾಗ್ಲಿ. ತೋರಿಸ್ತೀನಿ. ಇದು ಇನ್ನೇನ್ ಸಮಾಚಾರ? ಏನು ಇಲ್ಲಪ್ಪ, ಯೋಗಕ್ಷೇಮ ವಿಚಾರ ಅಂತ ಮಾಡಿದೆ. ಇನ್ನೇನಿಲ್ಲ ಬಿಡಿ. ಇದಕ್ಕೆ ಹಂಗೆ ಸಿಕ್ಕಂದೂರು ಕೊಲ್ಲೂರು ನೋಡ್ಕೊಂಡ್ಬಿಟ್ಟು ಅಲ್ಲೇ ಬರ್ಬೇಕು. ಕಂಡುಬಿಟ್ಟು ಬರ್ತೀವಿ ನಿಮ್ಮನ್ನ. ಬರ್ರಿ ಬಂದಾಗ ಬರ್ರಿ. ನಿಮ್ ಪಾದಕ್ ಬಿದ್ದು ದರ್ಶನ ಮಾಡ್ಕೊಂಡ್ ಬರ್ತೀವಿ. ನನಗೆ ಅದೇ ಇದು ಯಾವ್ದಕ್ಕೂ ಕೊರೋನಾ ಒಂದು ಮುಂದೆ ಹಾಕೊಂಡು ಹುಷಾರ್ ಕಡಪ. ನೀನು ಕೊರೋನಾ ಗಿರೋನ ಬಂದವು, ಕೊರೋನಾ ಗಿರೋನ ಬಂದರು. ಹುಷಾರ್ ಕಯ್ಯ. ನೀವು ಇಲ್ಲ, ಅದೆಲ್ಲ ದೂರ ಒಳ್ಳೇದ್ ಹೇಳದ್ ಬಿಟ್ರು. ನಾವಿನ್ನ ಮದುವೆ ಮಾಡ್ಬೇಕು, ಮಕ್ಳು ಮನೆ ಕಟ್ಟಿಸ್ಬೇಕು. ಅದನ್ನೇ ಮಾಡ್ಬೇಕು. ಅಂದ್ರೆ ಮೆಟ್ಬಿದಂಗ್ ಹೇಳ್ತೀರಾ ನೀವು? ನೀವ್ ಇಲ್ಲಾದ್ರೂ ಓಡಾಡ್ತಿಯಲ್ಲಪ್ಪ. ಇಲ್ಲ ಎಲ್ಲೂ ಓಡಾಡಲ್ಲ, ತುಮಕೂರು ಮನೆ. ಓಡಾಡುವಾಗಾದ್ರೆ ಹುಷಾರಾಗಿರ್ಬೇಕಣಪ್ಪ. ಆಯ್ತು. ಎಲ್ಲಾನ ಇನ್ನ ನೀನ್ ಏನೇನೋ ಸಾಧನೆ ಮಾಡೋದಿದೆ. ಇಡೋಣ ಸರ್, ಇದು ರೋಡಕ್ ಹೋಗ್ತಾ ಇದ್ದೀನಿ. ಆಯ್ತಾಯ್ತು, ದೇವ್ರ ಒಳ್ಳೇದ್ ಮಾಡಿ. ಆಯ್ತು ಸರ್. ಹಲೋ ಹಲೋ ಹೇಳ್ರಿ, ಯಾರು? ನರಸಿಂಹಣ್ಣಲ್ಲ, ನರಸಿಂಹರಾಜು. ನರಸಿಂಹರಾಜಣ್ಣ, ಹೇಳಿ. ಉಸ್ ಹ್ಯಾಪಿ ನ್ಯೂ ಇಯರ್. ನಂಗೆ ಕನ್ನಡ ಗೊತ್ತಾಗಲ್ಲ. ಕನ್ನಡ ಇದು ಕನ್ನಡ ಹೇಳಿ. ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಸ್ವಾಮಿ. ಗುಡ್ ಮಾರ್ನಿಂಗ್. ಇದು ಗುಡ್ ನೈಟ್. ಗುಡ್ ನೈಟ್ ಸ್ವಾಮಿ. ಎಲ್ಲಿದ್ಯಾ ನರಸಿಂಹಣ್ಣ? ನಾನು ಇವಾಗ ಊರ್ ಕೈ ತೊಳ್ಕೊಂತ ಇದ್ದೀನಿ. ಎಲ್ಲಿ? ಮನೆಯಾಗ ಸ್ವಾಮಿ. ಅಣ್ಣ, ಹೇಳಿ. ಫುಲ್ ಪಾಲ್ಟ್ರಿ, ಮಟನ್, ಚಿಕನ್, ಎಣ್ಣೆ ಎಲ್ಲ ಐತೆ, ಬರೋಣ. ನಾನು ಇಲ್ಲ ಸ್ವಾಮಿ. 5:30 ಗಂಟೆಗೆ ಹೋದು. ಯಾಕಣ್ಣ? ಕಣ್ಣು ಸ್ವಲ್ಪ ಡಿಎಲ್ ಆಗ್ಯಾವೆ. ಕಣ್ ಕಾಣಲ್ಲ, ಕಿವಿ ಕೇಳಲ್ಲ ಡಿಎಲ್ ಆಗ್ಯಾವೆ ಅಲ್ವಾ? ಹಲೋ ಹಲೋ, ಮನೇಲಿದ್ಯಣ್ಣ? ಹ್ಞೂ ತಾನೆ. ದೊಡ್ಡ ಹೆಂಡತಿ ಮನೆಗ ಚಿಕ್ಕ ಹೆಂಡತಿ ಮನೆಗ? ದೊಡ್ಡ ಹೆಂಡತಿ ಮನೆಗಿದ್ಯಾ ಚಿಕ್ಕ ಹೆಂಡತಿ ಮನೆಗಿದ್ಯಾ? ಹಲೋ ಅಣ್ಣ, ಯಾವ ಮನೆಗಿದ್ಯಾ? ನಮ್ಮ ಮನೆಗಿದ್ದೀನಿ. ಅಲ್ಲ, ತಿಪ್ಟೂರ್ ರತ್ನಮ್ಮನ್ ಮನೆಗ, ಗೊಲ್ರಮ್ಮನ್ ಮನೆಗ, ನಿಮ್ ಮನೆಗ? ಅಯ್ಯೋ ಅಂತ ಇದು ರಾಂಗ್ ನಂಬರಿಂಗ್ ಮಾಡಿದ್ರೆ ನೋಡಿ. ಇಲ್ಲ ಅಣ್ಣ, ಕರೆಕ್ಟ್ ನಂಬರು. ನೀನ್ ಯಾವ ಮನೆಗಿದ್ಯಾ ಹೇಳಣ್ಣ, ಅಲ್ಲಿಗೆ ಬತ್ತೀನಿ. ನಮ್ಮೂರು ಬಳ್ಳಾಪುರದಾಗ. ನಿಮ್ಮ ಎದುರು ಸಿಗ್ತೇನಿ. ನಾ ಬಳ್ಳಾಪುರ, ನಮ್ದು ಬಳ್ಳಾಪುರ. ಅಲ್ಲ, ತಿಪ್ಟೂರ್ ರತ್ನಮ್ಮನ್ ಮನೆಗೆ ಓದ್ತಿದ್ದಲ್ಲ ಅಲ್ಲಿ. ಹೊಸ ವರ್ಷ ಆಗಂಗ್ ಕಾಣ್ತೈತಿ ಇವತ್ತು. ಆಯ್ತು, ಬಿಡ್ರಿ. ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ನಾಳೆ ಬರ್ತೀನಿ ಬಿಡ್ರಿ. ಅಲ್ಲ, ಗೊಲ್ರಮ್ಮನ್ ಮನೆಗೆ ಹೋಗಿಲ್ವಾ? ಪಂಚಾಯತ್ ಹಾಕ ಬಂದಿದ್ದಲ್ಲ. ನಿಮ್ದು ಇದು ಅಣ್ಣ 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 ಸುಮ್ಮಿರು, ನಾನ್ ಮಾತಾಡ್ತಿದ್ದೀನಲ್ಲ. ಅಣ್ಣ, ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ಅಣ್ಣ. ಹಾ, ಆಯ್ತು. ನೀನು ಹೇಳು.
ಬೆಳಿಗ್ಗೆ ಮಾಡ್ತೀನಿ ಬಿಡಿ ಇದು. ಅಣ್ಣ ನೀನು ರತ್ನಮ್ಮನ ಮನೆಗಿದ್ಯಾ ಗೊಲ್ರಮ್ಮನ ಮನೆಗಿದ್ಯಾ? ಹಲೋ ಮನೆಗೆ ಬಲ್ಲಾಡಿ. ಅಣ್ಣ ಆಯ್ತು ಆಯ್ತಣ್ಣ. ಅಣ್ಣ ಉಸ್ ಹ್ಯಾಪಿ ನ್ಯೂ ಇಯರ್. ಆಯ್ತು ನೀನು ಹೇಳು, ಏನ್ ಹೇಳಿ? ನನಗ್ ವಿಶ್ ಮಾಡು ಹ್ಯಾಪಿ ನ್ಯೂ ಇಯರ್ಗೆ. ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಇದು ನಾವು ಇನ್ನ ಬರ್ತಡೆ ಇನ್ನು ಲೇಟು. ಬರ್ತಡೆ ಎಷ್ಟು ಗಂಟೆಗೆ ನಿನ್ ಬರ್ತಡೆ? ಇದು 12ಗೆ. ಅಲ್ಲ ಹೊಸ ವರ್ಷ ಮಾಡ್ತಾರೆ ಇವತ್ತು 12 ಗಂಟೆಗೆ. ಯಾರು? ಇಲ್ಲಿ ಹುಡುಗರು ಮನೆಗೆ ಎಲ್ಲ ಮಾಡ್ತಾರೆ, ಏನು ಅಂದವ್ರೆ ಹೊಸ ವರ್ಷ ಮಾಡ್ತಾರೆ. ಅಲ್ಲಣ್ಣ ನೀನು ರತ್ನಮ್ಮನ್ ಮನೆಗ್ ಮಾಡ್ತೀಯ, ಗೊಲ್ರಮ್ಮನ್ ಮನೆಗ್ ಮಾಡ್ತೀಯ, ಪಾರ್ವತಿ ಮನೆಗ್ ಮಾಡ್ತೀಯ, ಇಲ್ಲ ನಿಮ್ ಮನೆಗೆ ಬಳ್ಳಾಪುರದಾಗ ಮಾಡ್ತೀಯ? ಹೆಂಗ್ ತಗೊಂಡು ಕಮ್ಮಿ ಮಾಡೋದು? ಆಯ್ತು ಆಯ್ತು. ಹಲೋ ಅಣ್ಣ ಪಾರ್ವತಿ ಮನೆಗೆ ಹೋಗಿಲ್ವಾ? ಅಣ್ಣ ತಿಪ್ಟೂರು ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ಹೋದ್ರು ತಪ್ಪಿಲ್ವಲ್ಲ, ಇದೇನೋ ಇದು ಉಪವಾಸ ಹೋದ್ನಲ್ಲ. ಅಣ್ಣ ತಿಪ್ಟೂರು ರತ್ನಮ್ಮನ್ ಮನೆಗೆ ಹೋಗಿಲ್ವಾ? ನಿಮ್ಮ ಅವ್ವ ಮನೆಗೆ ಹೋಗಿದ್ದೀನಿ. ಆಯ್ತು ರಾಂಗ್ ನಂಬರ್. ಅಕ್ಕಂಗ್ ಕೊಡು, ಅಕ್ಕು ನಿಮ್ ಮನೆಯವ್ರ ಜೊತೆ ಮಾತಾಡ್ತೀನಿ, ನಾನು ಹೇಳ್ತೀನಿ ಎಲ್ಲ. ಅಣ್ಣನ್ ಕಳ್ಸ್ಕೊಡ್ರಿ ಚಿಕ್ಕಂಟಿ ಮನೆಗೆ, ಗೊಲ್ರಮ್ಮನ್ ಮನೆಗೆ ಎಲ್ಲ ಕಳ್ಸ್ಕೊಡ್ರಿ ಅಂತ ಹೇಳ್ತೀನಿ. ಕೊಡೋಣ. ಯಾರು ಇವ್ರು? ನಮಸ್ಕಾರ ಸರ್. ಆಯ್ತು ಅಣ್ಣ ಕೊಡು, ಫೋನ್ ಕೊಡು ಅಕ್ಕಂಗೆ, ನಿಮ್ ಮನೆಯವ್ರಿಗೆ ಅಕ್ಕಂಗ್ ಕೊಡು. ನಿಮ್ಮ ಅಪ್ಪ ಎಲ್ಲ ಹುಡುಗರು ಐತಲ್ಲ ಮಗ ಇವತ್ತು. ಇವರು ಯಾರು ನಮ್ಮ ಆತ್ಮೀಯರು. ಹಲೋ ಯಾರು? ಅಣ್ಣ ಅಕ್ಕಂತ ಮೊಬೈಲ್ ತಗೊಂಡೋಗೋಣ, ನಾವು ಅಕ್ಕಂಗೆ ವಿಶ್ ಮಾಡ್ಬೇಕು ಹೊಸ ವರ್ಷಕ್ಕೆ. ಅಕ್ಕರು ಅಂದ್ರೆ ಯಾರು ಹೇಳು? ನಿಮ್ ಮನೆಯವರು. ಆಯ್ತು ಮೊಬೈಲ್ ಮಗ. ನಾನ್ ವಿಷ ಐತೆ ಅಂತ ವಿಷ ಐತೆ ಇಲ್ಲ ಅಣ್ಣ, ನಾನೇ ಹೇಳ್ತೀನಿ. ವಿಷ ಐತೆ ಅಂತ ನೋಡು ಹೊಸ ವರ್ಷ ಮೈ ಮಾಡಿದ್ವಿ. ಹಲೋ ಅಕ್ಕ 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 ವಿಶ್ ಹ್ಯಾಪಿ ನ್ಯೂ ಇಯರ್ ಕಣಕ್ಕ. ನರಸಿಂಹಣ್ಣನ ತಿಪ್ಟೂರು ರತ್ನಮ್ಮನ ಮನೆ ಕಳ್ಸ್ರಿ. ಶುರು ಅದೇನೋ ರಾಂಗ್ ನಂಬರ್. ಅಯ್ಯೋ ಯಾರು ಹೇಳಿ ನೀವು? ಅಣ್ಣ ನಾನು ವಿಶ್ ಹ್ಯಾಪಿ ನ್ಯೂ ಇಯರ್ ಕಣ. ಆಯ್ತು ಅಕ್ಕಂಗ್ ಕೊಡೋಣ, ಮಾತಾಡ್ತಿರೋ ನಮ್ಮ ಮನೆ ಬೆಂಕಿ ಕಟ್ ಮಾಡಿದ್ದೆ. ನೀನು ಹೊಸ ವರ್ಷ ಶುಭಾಶಯಗಳು ಅಂತ ಮಾಡೋಣ ಅಂತ ಮಾಡಿದ್ವಿ ಇವತ್ತು 12 ಗಂಟೆಗೆ. ಅಣ್ಣ ವಿಶ್ ಹ್ಯಾಪಿ ನ್ಯೂ ಇಯರ್. ಎಷ್ಟು ಸಲ ಇವ್ರು ಹೇಳಿದ್ರು? ಯಾರು ನೀವು? ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾರಣ ನೀನು. ಏನ ಸ್ವಾಮಿ, ನಾವ್ ಏನ್ ಮಾಡಕ್ಕಾಗ್ರಿ? ಇವ್ರಿಗೆ ಯಾಕೆ ಹೋಗ್ತಿದ್ರ? ನಾವು ನರ್ಮಲ್. ನಾವು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ ರತ್ನಮ್ಮ, ಈ ಕಡೆ ಗೊಲ್ರಮ್ಮ, ಈ ಕಡೆ ನೆಟ್ಕುಂಟೆ ಲಕ್ಷ್ಮಮ್ಮ. ಇವ್ರನ್ನೆಲ್ಲ ಹೆಂಗನ ಮೇಂಟೈನ್ ಮಾಡ್ತೀನಿ ನೀನು? ನೀನ್ಯಾರು? ನಾನಣ್ಣ ನಿನ್ನ ಅಭಿಮಾನಿ. ಅದಕ್ಕೆ ನೀನೆಲ್ಲನ ಫೋಟೋ ಹೊಡ್ಕೊಂಡಿದ್ಯಾ? ಫೋಟೋ ನಾನ್ ಯಾಕಣ ಹೊಡಿಲಿ, ನೀನ್ ಹೊಡ್ಕೊಳ್ಳೋಣ. ಹುಡ್ಬಿಟ್ಟು ಅಚ್ಚುಕಟ್ಟಾಗಿ ಮಾತಾಡು. ಮನೆ ಬೆಂಕಿಕ್ಕ ಮಾತಾಡ್ಬೇಡ ನೀನು. ನನ್ಗೆ ಬರೀ ಎಲ್ಲ ಹಿಂಗ್ ಮಾಡಿ ನನ್ನ ಉಟ್ಕೊಳಕ್ ಒಂದ್ ಪಂಚಲ್ದಾಗ ಮಾಡಿದ್ವಿ. ಯಾಕಣ ಅವತ್ತು ಪಂಚ ಅವತ್ತಾರ ಕಡೆ ಗೊಲ್ರಮ್ಮನ್ ಮಂದಕ್ಕೆ ಹೋದಾಗ ಯಾರು ಇಲ್ಲ. ಏನಪ್ಪೋ ನಮ್ ಕರ್ಮ. ಎಲ್ಲೆಲ್ಲಿ ಹೋದ್ರು ಯಾವ ದೇವಸ್ಥಾನಕ್ಕೆ ಹೋದ್ರು ಇಲ್ವಲ್ಲ ನಮ್ ಕರ್ಮ. ಆ ಗೊಲ್ರಮ್ಮನ್ ಮನೆಗೆ ಅವತ್ತು ಹೋಗಿದ್ದೀಗ ಪಂಚ ಹಾಕೊಂಡ್ 2 ಭಾಗ ಮಾಡ್ಕೊಂಡ್ ಬಂದ್ ತುಳು ಬಂದಂತಲ್ಲಣ್ಣ. ನನ್ ಕಟ್ಕೊಂಡ್ ನಿನ್ಗೇನ ಬೇಕಾಯ್ತು? ಅಣ್ಣ ನಿಮ್ಗೇನ ನಾನು ಒಯ್ದಿನ ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ? ನಿಮ್ ಆಸ್ತಿ ಬರ್ಸ್ಕೊಂಡಿದ್ದೀನ? ನಮ್ ಕಟ್ಕೊಂಡ್ ನಿಮ್ಗೆ ಏನ ಬೇಕಾಯ್ತು? ನಮ್ಮ ಮನ್ಯಾಕೆ ನಮ್ಮ ಮನೆಗೆ ನೋಡಿ ಇನ್ನ ಕಲ ಕೇಳಿ ಹೋದ್ರೆ ಮುಗ್ದೋತು. ಅಣ್ಣ ಅಲ್ಲಿಗೆ ಮಗು ಮಾಡಿ ಅವಳಿಗೆ ಮೋಸ ಮಾಡಿದ್ದಿಲ್ಲ ಅಣ್ಣ ನೀನು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದಾರೆ. ನಮಸ್ಕಾರಗಳು.